6 ವರ್ಷ. 6 ವರ್ಷದಲ್ಲಿ ನೀವು 20ರಿಂದ 100 ಎಕರೆಗೆ ಮಾಡೋ ಹೌದು ಸಾಧ್ರಿ. ಹೌದು, ವೆರಿ 100 ನೈಸ್. ಎಕರೆ ಜಂಪ್ ಆದೆ. ಓಕೆ 100 ಎಕರೆ ಜಂಪ್ ಆದ್ಮೇಲೆ ಅದರಲ್ಲಿ ಉಳಿದಂತ Okay. ಆದಾಯದಲ್ಲಿ ಸಾಗರದಲ್ಲಿ 22 ಎಕರೆ 35 ಗುಂಟೆ ಜಾಗವನ್ನು ಪರ್ಚೇಸ್ ಮಾಡಿ ಲೇಬರ್ ಆಗಿದ್ದಾರೆ. ಲೇಬರೇ ಇದ್ದಾರೆ. ನಾನು ಇನ್ನೊಂದ್ಸತಿ ನಿಮ್ ಜೊತೆ ಕೆಲಸ ಮಾಡ್ತಿದ್ದವ್ರು ಇನ್ನೂ ಆ ಲೈನ್ ಅಲ್ಲಿ ಇದ್ದಾರೆ. ಅಲ್ಲೇ ಇದ್ದಾರೆ. ಓ ಮೈ ಗಾಡ್. ಆ ರೋಡಿನ ಕೆಲಸ 1 ವರ್ಷ ಅಲ್ಲಿ ಮಾಡಿ, ರೋಡಿನ ಕೆಲಸ ಬೇರೆ ಮಾಡಿದ್ದೀರಾ? ಕೆಲಸನೂ ಆವಾಗ ರೋಡಿನ ಕೆಲಸ, ಮಣ್ಣು ಹೊರೋದು ಎಲ್ಲ 100% ಲೇಬರ್ ವರ್ಕ್ ಅದು. ಲೇಬರ್ ವರ್ಕೆ. ಹೀಗೆ ಅವರು ಕೂಡ 2.5 ವರ್ಷದಲ್ಲಿ, ಈ ವರ್ಷ ನಮ್ಮ ಚಿಕ್ಕಮಗಳೂರು ಕಾಫಿ ಕೊಟ್ಟಿದ್ದಾರೆ 38 ಲಕ್ಷ ರೂಪಾಯಿ ಕಾಫಿ ಬರೀ 2.5 ವರ್ಷದಲ್ಲಿ ಚೆಕ್ ಹೋಗಿದೆ ಅವರಿಗೆ. ಹೌದಾ? ಈಗ ನಂದು ನಮ್ಮ ತೋಟಕ್ಕೆ ಬಂದಿದೆ, ನಿಮ್ದೇ ಆದ ಒಂದು ಪೇಟೆಂಟ್ ಮಾಡಿ ಅಂತ. ಓಕೆ. ನಾನು ಯಾವುದೇ ಕಾರಣಕ್ಕೆ ಪೇಟೆಂಟ್ ಮಾಡಲ್ಲ. ಓಕೆ. ಪೇಟೆಂಟ್ ನಮಗೆ ರೈತರಿಗೆ ಬೇಡ ಅನಿಸ್ತದೆ ನನಗೆ. ಓಕೆ. ನಾವೇನೋ ಒಂದು ಬೆಳೆ. ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಬೇಕು. ಯಾಕೆಂದರೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಂತೂ ಸಾಕಷ್ಟು ಸಪೋರ್ಟ್ ಮಾಡಿದ್ರಿ. ಇವತ್ತು ಪಾಡ್ಕಾಸ್ಟ್ ಫಸ್ಟ್ ಎಪಿಸೋಡ್ ಆಗ್ತಾ ಇದೆ. ನಮ್ಮದು ಗೆಸ್ಟ್ ಬಂದುಬಿಟ್ಟು ಹಾರ್ಡ್ ವರ್ಕ್ ಮತ್ತು ಡಿಸಿಪ್ಲಿನ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಒಬ್ಬರು ಲೇಬರಾಗಿ ಸ್ಟಾರ್ಟ್ ಮಾಡಿದವರು ಇವತ್ತು ಬಂದುಬಿಟ್ಟು ಒಂದು 86 ಏಕರ್ ಪ್ರಾಪರ್ಟಿ ಮಾಡಿದ್ದಾರೆ. ಆಮೇಲೆ 1 ಎಕರೆಯಲ್ಲಿ 3 ಇನ್ಕಮ್ ಬೇರೆ ಬೆಳೆದ್ಬಿಟ್ಟು ಸಕ್ಸಸ್ ಕಂಡಿದ್ದಾರೆ ಮತ್ತು ಇಂಟರ್ನ್ಯಾಷನಲ್ ಅವಾರ್ಡ್ ಎಲ್ಲ ಸಿಕ್ಕಿದೆ. ಅವ್ರ ಸ್ಟೋರಿ ಮಾತ್ರ ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಿಸ್ ಮಾಡೋಕೆ ಹೋಗ್ಬೇಡಿ, ಲಾಸ್ಟ್ ತನಕ ನೋಡಿ. ಬನ್ನಿ ಮೀಟ್ ಮಾಡೋಣ ಅಮನುಲ್ಲಾ ಅವ್ರನ್ನ. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾವು ಇನ್ವೈಟ್ ಮಾಡಿದ್ವಿ, ನೀವು ಬಂದ್ರಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಸರ್. ನಾನು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇಂಪ್ರೆಸ್ ಮಾಡಿದ್ರಲ್ಲಿ ನೀವೊಬ್ರು ಸರ್. ತುಂಬ ಖುಷಿ ಆಯ್ತು ನೀವು ಬರ್ತಾ ಇದ್ದು. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಇದು ನನ್ನ ಪಾಡ್ಕಾಸ್ಟ್ ಫಸ್ಟ್ ಎಪಿಸೋಡ್ ಇದು. ನಿಮ್ಗೆ ಏನು ಅನಿಸ್ತು ಸರ್ ನಮ್ಮ ಸ್ಟುಡಿಯೋ ಎಲ್ಲ ನೋಡ್ಬಿಟ್ಟು? ನನಗೆ ಬಂದು ಭಾಳ ಖುಷಿ ಆಯಿತು. ಆಮೇಲೆ ಫಸ್ಟಾಗಿ ಬಂದು ನಿಮ್ಮ ಜೊತೆ ಮಾತಾಡೋ ಅವಕಾಶ ಸಿಕ್ಕಿದ್ದಕ್ಕೂ ನಿಮಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಫಸ್ಟ್ ನಿಮ್ಮ ಊರು ಬಂದುಬಿಟ್ಟು ಚನ್ನಗಿರಿಯಿಂದ ಬಂದಿದ್ದು ಅಂತ ಹೇಳಿದ್ರು. ಆಮೇಲೆ ಬಂದುಬಿಟ್ಟು ನೀವು ಬಾಳೆಹೊನ್ನೂರು ಸೈಡ್ ಸೆಟ್ಲ್ ಆಯಿತು ಅಂತ. ಸೊ ಆ ಟರ್ನ್ ಹೆಂಗಿತ್ತು ಸರ್ ನಿಮಗೆ? ಯಾವ ಥರ ಲೈಫ್ ಸ್ಟೈಲ್ ಹೆಂಗೆ ಟರ್ನ್ ಆಯಿತು? ಬಂದುಬಿಟ್ಟು ನಿಮಗೆ ಬಯಲುಸೀಮೆಯಲ್ಲಿ ಇದ್ರಿ, ಅದು ಜನ ಚೇಂಜು, ಊರು ಚೇಂಜು, ಅದು ಇಲ್ಲಿ ಬಂದುಬಿಟ್ಟು ಬಾಳೆಹೊನ್ನೂರಿಗೆ ಬಂದು ಸೆಟ್ಲ್ ಆದ್ರಿ. ಅದು ಹೆಂಗಿತ್ತು ಸರ್ ಲೈಫ್ ನಿಮ್ಮದು? ಈ ಉದಾಹರಣೆಗೆ ಆ ಕಾಲದಲ್ಲಿ 65-66ನೇ ಸಾಲ ಅಂದರೆ ಒಂದು 10 ವರ್ಷ ವಯಸ್ಸಿದ್ದಾಗ, ಓಕೆ, ಅದು ಚನ್ನಗಿರಿ ಏನೋ ಬಾಳೆಹೊನ್ನೂರಿಗೆ ಭಾಳ ದೂರ ಏನಲ್ಲ, ಒಂದು 130-140 ಕಿಲೋಮೀಟರ್. ಕರೆಕ್ಟ್. ಆದ್ರೆ ಆ ಕಾಲದಾಗೆ ಎಲ್ಲೋ ಯಾವುದೋ ಒಂದು ದೇಶಕ್ಕೆ ತಗೊಂಡು ಬಂದು ಬಿಟ್ಟಂಗೆ. ಯಾಕಂದ್ರೆ ಚನ್ನಗಿರಿ ನಮ್ಮ ಚನ್ನಗಿರಿ ತಾಲೂಕು ಕರೇಕಟ್ಟೆ ಅಂತ, ಅದು ಬಯಲ್ನಾಡು. ಹೌದು. ಈಗಾದ್ರೆ ಸ್ವಲ್ಪ ಕಾಡಾಗಿ ಕಾಣ್ತದೆ ಅಲ್ಲಿ. ಕಾರಣ ಏನಂದ್ರೆ ಈ ಲಕ್ಕೊಳ್ಳಿ, ಹಾಯೋರಿ ಬಂದ್ಮೇಲೆ, ನೀರಾವರಿ ಬಂದ್ಮೇಲೆ ಎಲ್ಲ ಅಡಿಕೆ ತೋಟ ಆಗೀಗ ಮಲ್ನಾಡಿಗೆ ಮೀರ್ಸೋದ ಥರ ನಮ್ಮ ಚನ್ನಗಿರಿ ತಾಲೂಕು, ನಮ್ಮ ದಾವಣಗೆರೆ ಭಾಗ, ಚಿತ್ರದುರ್ಗ ಆಗಲಿ, ಈ ಭಾಗಗಳು ಈಗ ಮಲ್ನಾಡಿಗೆ ಸೈಡ್ ಹಿಡಿಯೋ ಥರದಲ್ಲಿ ಅಡಿಕೆ ತೋಟ ಇವೆಲ್ಲ ಆಗಿದ್ದಾವೆ. ಹಿಂದೆ ಅದು ಬರೀ 140-150 ಕಿಲೋಮೀಟರ್ ಡಿಫ್ರೆನ್ಸೇ ನಮಗೆ ಎಲ್ಲೋ ಕಾಡಲ್ಲಿ ತಂದು ಬಿಟ್ಟಂಗೆ ಆಗಿತ್ತು. ಯಾಕಂದರೆ ಬಯಲುಸೀಮೆಯಲ್ಲಿ ಇದ್ದವರು ಒಂದೇ ಸಲ ನಮಗೆ ಆವಾಗ ನಾವು ಇದ್ದ ಏರಿಯಾದಲ್ಲಿ ಇವತ್ತು ಬೆಳಿಗ್ಗೆ ಕೊಪ್ಪಕ್ಕೆ ಹೋದ್ರೆ ಬಸ್ಸು, ಮತ್ತೆ ನಾಳೆ ಬೆಳಿಗ್ಗೆನೆ ಹೋಗ್ಬೇಕಿತ್ತು. ಹೌದು ಸರ್. ಈಗ ನಿಮ್ದು ಎಂಟರ್ ಫ್ಯಾಮಿಲಿ ಎಷ್ಟು ಜನ ಇದ್ರು ಸರ್ ನಿಮ್ದು? ನೀವು ಬಾಳೆಹೊನ್ನೂರು ಬಂದು ಶಿಫ್ಟ್ ಆಗ್ಬೇಕಾದ್ರೆ ನಾವು ಒಟ್ಟು ಒಂದು 10 ಜನ ಫ್ಯಾಮಿಲಿ ಮೆಂಬರ್ಸು, ಎಲ್ಲ ಅಣ್ಣ ತಮ್ಮ ತಾಯಿ ತಂದೆ ಎಲ್ಲ ಸೇರಿ ಒಂದು 10 ಜನ ಮೆಂಬರ್ಸು. ಅದರಲ್ಲಿ ಒಂದು ಕೆಲಸ ಮಾಡೋರು ಒಂದು 3-4 ಜನ ಮಾತ್ರ. ಇನ್ನು ಒಂದು 5-6 ಮಕ್ಕಳಿದ್ರು ಕೂಡ 4 ಜನ ಕೆಲಸ ಮಾಡಿ ಕೂಡ ಅವಾಗ ಒಂದು 10 ಜನದ ಜೀವನ ಮಾಡೋದು ಭಾರಿ ಕಷ್ಟ ಇತ್ತು. ಆದ್ರೆ ನಮ್ಮ ಮನೆಯಲ್ಲಿ ಅಂತ ಅಲ್ಲ, ಎಲ್ಲ ಕೂಲಿ ಕಾರ್ಮಿಕರದು ಪರಿಸ್ಥಿತಿ, ಎಲ್ಲಾರ್ದು ಕೂಡ ಕಾರ್ಮಿಕರದು ಕಷ್ಟ ಪರಿಸ್ಥಿತಿ ಇತ್ತು. ಕರೆಕ್ಟ್. ಹೌದು. ಮತ್ತೆ ನಾನು ನಿಮ್ಗೊಂದು ಅಬ್ಸರ್ವ್ ಮಾಡಿದ್ದೆ, ನೀವು ಬಂದ್ಬಿಟ್ಟು ನೀವು 30 ವರ್ಷ ನೀವು ಕೂಲಿ ಕಾರ್ಮಿಕರಾಗಿ, ನೀವು ಲೇಬರ್ ಆಗಿ ವರ್ಕ್ ಮಾಡಿದ್ರಿ ಕಾಫಿ ಪ್ಲಾಂಟೇಶನ್ಸ್ ಅಲ್ಲಿ. ಆ ಜರ್ನಿ ಹೆಂಗಿತ್ತು ಸರ್? ಯಾಕೆ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ನಿಮ್ದು ಲೈಫ್ ಸ್ಟಾರ್ಟ್ ಮಾಡಿದ್ರಿ. ನಿಮ್ಮ ಆ ಚಿಕ್ಕ ವಯಸ್ಸಲ್ಲಿ ಲೈಫ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಕಾಫಿ ಪ್ಲಾಂಟೇಶನ್ ಒಂದು ಕೆಲಸದವರಾಗಿ ವರ್ಕ್ ಮಾಡ್ಬೇಕಾದ್ರೆ ಆ ಮೈಂಡ್ ಸೆಟ್ ಹೆಂಗಿತ್ತು? ನೀವು ಆ ಮೈಂಡ್ ಸೆಟ್ ಅಲ್ಲಿ ಹೆಂಗ್ ಬಂದ್ರಿ ನೀವು ಅಂತ? 1 ವರ್ಷ ಫಸ್ಟಿಗೆ ನಾನು ಹೆಜ್ಜೆ ಇಟ್ಟದ್ದು ಕೊಪ್ಪ ತಾಲೂಕು ತೀರ್ಥಹಳ್ಳಿ ಎಸ್ಟೇಟ್ ಅಂತ. ಮೊದಲು ಮೈಸೂರು ಕಾಫಿ ಅಮಲ್ಗಮ್ ಲಿಮಿಟೆಡ್ ಅಂತ ಇತ್ತು. ಆಮೇಲೆ ನಮ್ಮ ಶ್ರೀಯುತ ಸಿದ್ಧಾರ್ಥ್ ಹೆಗ್ಡೆ ಅವರು, ಈಗ ಅವ್ರಿಲ್ಲ, ಆದ್ರೆ ಅವರು ಬಂದು ಪರ್ಚೇಸ್ ಮಾಡಿದಂಥದ್ದು. ಅದು ಫಸ್ಟಿಗೆ ಎಂಟ್ರಿ ಆಗಿದ್ದು ಕೆಲಸಕ್ಕೆ. ಅಲ್ಲಿಂದ ಸೋಮೇಶ್ರೀಖಾನ, ನೀಲಿಖಾನ ಅಂತ ಹೇಳಿ ಸ್ವಲ್ಪ ಸಮಯ ಮಾಡಿ, ಆಮೇಲೆ ಬಸ್ರಿಕಟ್ಟೆಯಿಂದ ಬಾಳೆಹೊಳೆವರೆಗೆ 5 ಮೈಲಿ 8 ಕಿಲೋಮೀಟರ್ ರೋಡ್ ಕೆಲಸ. 8 ಕಿಲೋಮೀಟರ್ ಬಸ್ರಿಗಟ್ಟೆ 13ನೇ ಮೈಲಿ ಕಲ್ಲಿಂದ ಬಾಳೆಹಳ್ಳಿಯವರೆಗೆ
ಆ ರೋಡಿನ ಕೆಲಸ 1 ವರ್ಷ ಅಲ್ಲಿ ಮಾಡಿ, ರೋಡಿನ ಕೆಲಸ ಬೇರೆ ಮಾಡಿದ್ದೀರಾ? ಕೆಲಸನೂ Okay. ಆವಾಗ ರೋಡಿನ ಕೆಲಸ, ಮಣ್ಣು ಹೊರೋದು ಎಲ್ಲ 100% ಲೇಬರ್ ವರ್ಕ್ ಅದು. ಲೇಬರ್ ವರ್ಕೆ. ಈಗ ನಿಮ್ದು ಕಾಫಿ ಪ್ಲಾಂಟೇಶನ್ 30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ನಿಮ್ದು? ಆಲ್ಮೋಸ್ಟ್ ಹೇಳಿದ್ರಿ 30 ವರ್ಷ ನೀವು ಅದು ಸೇಮ್ ಕಾಫಿ ಪ್ಲಾಂಟೇಶನ್ ವರ್ಕ್ ಮಾಡಿದೆ, ಆ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿದ್ವಿ ಅಂತ. ಅದು ನಿಮ್ದು ನೆಕ್ಸ್ಟ್ ಫ್ಯೂಚರ್ ಬರುತ್ತೆ, ಅದ್ರ ಬಗ್ಗೆ ಬರುತ್ತೆ, ಆ ಎಕ್ಸ್ಪೀರಿಯನ್ಸ್ ಎಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರಿ ಅಂತ. ಸೊ ಫಸ್ಟ್ ನಿಮ್ದು 30 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕಾಫಿ ಪ್ಲಾಂಟೇಶನ್ ಆಸ್ ಎ ಲೇಬರ್ ಹೆಂಗಿತ್ತು ಸರ್? ಈಗ ನಮಗೆ ಗೊತ್ತಿದ್ದಂಗೆ ನಾನು 95ರಲ್ಲಿ ಎಂಡ್ ಮಾಡಿದೆ. 65, 66ರಿಂದ 95. 65 ಇಂದ 95. ಹೌದು. ಹುತ್ತಿನಗದ್ದೆ ಎಸ್ಟೇಟ್ ಅಲ್ಲಿ ಈ 16 ಕೆಲಸ ಅಥವಾ ಚಂಗೋಲಿ ಆಳುಗಳು ಅಂತ ಮಾಡ್ತಾರಲ್ಲ, ಈಗ ಒಂದು 6-7 ವರ್ಷ ಕೆಲಸ ಮಾಡಿ, ಆಮೇಲೆ ಚಕ್ರೋಲು ವರ್ಕರ್ಸ್ ಆಗಿ ಒಂದು 19-20 ವರ್ಷ ನಂದು PF ಹೋಗಿದೆ. ಆವಾಗ ನಮ್ಮ ಜರ್ನಿ ಸಾಮಾನ್ಯಕ್ಕೆ ಬಹಳ ಬದಲಾಗಿರ್ಲಿಲ್ಲ. ಕೂಲಿ ಕೆಲಸ ಮಾಡೋರ್ದೆಲ್ಲ ಕೆಲಸಗಳು ಎಲ್ಲ ಸಾಮಾನ್ಯಕ್ಕೆ ಅಂಥದ್ದೇನು ಬದಲಾಗಿರ್ಲಿಲ್ಲ. ಅವಾಗ ಸಾಮಾನ್ಯ ಒಂದು 10 ಆಳಲ್ಲಿ ಆಗೋ ಕೆಲಸ ಒಂದು 10 ಆಳು ತಪ್ಪಿದ್ರೆ ಒಂದು 12 ಆಳಲ್ಲಿ ಆಗೇ ಬಿಡ್ತಿತ್ತು. ಕೆಲಸ ಎಲ್ಲರೂ ಪ್ರಾಮಾಣಿಕವಾಗಿ ಮಾಡ್ತಿದ್ರು. ಈಗ 10 ಆಳಲ್ಲಿ ಆಗುವಂತ ಕೆಲಸ ಒಂದು 30 ಆಳಿಗೂ ಆಗ್ತಾ ಇಲ್ಲ. ಇದು ಡಿಫ್ರೆನ್ಸು. ಅವಾಗ ನಾವು ಹೊಟ್ಟೆಗೆ ಸರಿ ಇಲ್ದಿದ್ರು ಚೆನ್ನಾಗಿ ಕೆಲಸ ಮಾಡ್ತಿದ್ವಿ, ನಮ್ಗೇನು ಸೋಲು ಇರ್ಲಿಲ್ಲ, ಮತ್ತೆ ಕಾಯಿಲೆಗಳು ಬಹಳ ಇರ್ಲಿಲ್ಲ. ಯಾಕಂದ್ರೆ ರೆಗ್ಯುಲರ್ ನೀವು ವರ್ಕೌಟ್ ಮಾಡ್ದಂಗೆ ಆಗ್ತಿದೆಲ್ಲ, ಡೈಲಿ ನೀವು ಫಿಸಿಕಲ್ ಎಕ್ಸರ್ಸೈಸ್ ಇರ್ತಿತ್ತು ಬೇಕಾದಷ್ಟು. ಅದು ಅಲ್ಲದೆ ನಾವು ಹುತ್ತಿನಗದ್ದೆ ಎಸ್ಟೇಟಿಗೆ 68ರಲ್ಲಿ ಬಂದದ್ದು, 1968. 66 ಅಂದ್ರೆ ಒಂದು 2-3 ವರ್ಷ ಆ ಕಡೆ ಈ ಕಡೆ ಇದ್ದು 68-69ರಲ್ಲಿ ಹುತ್ತಿನಗದ್ದೆ ಎಸ್ಟೇಟಿಗೆ ಬಂದದ್ದು. ಬಂದ ಅಲ್ಲಿ ಒಂದು 3-4 ವರ್ಷ ಕೂಲಿ ಕೆಲಸ ಮಾಡ್ತಾ ಆಮೇಲೆ ನಾವು ಇದ್ದದ್ದು ಸಿಂಗಪ್ಪ ಅಂಡ್ ಬ್ರದರ್ಸ್ ಅಂತ ಕಂಪನಿ. ಅವ್ರದ್ದು ಆ ಕಂಪನಿ ಅಲ್ಲದೆ ಅವ್ರದ್ದೇ ಸಪ್ರೇಟ್ ಆದ ಗದ್ದೆ, ಅಡಿಕೆ ತೋಟ, ಔಷಧ ಸ್ವಲ್ಪ ಕಾಫಿ ತೋಟಗಳೆಲ್ಲ ಇದ್ದು, ಅದು ನಾವು ಹೆಚ್ಚುವರಿಯಾಗಿ ಅದನ್ನ ಕಾಂಟ್ರಾಕ್ಟ್ ರೂಪ ಅಂದ್ರೆ ಒಂದು ಗುತ್ತಿಗೆ ಆಧಾರದ ಮೇಲೆ ಸಾಮಾನ್ಯ ಒಂದು 3:30-4 ಗಂಟೆಗೆ ಕಾಫಿ ತೋಟದ ಕೆಲಸ ನಮ್ದು ಮುಗಿದ್ರೆ ನಾವು ಕತ್ಲಾಗೋರಿಗೆ ಕೆಲವು ಸಲ 7 ಕಾಲಿಗೂ ಒಂದು ಜೂನ್ ಜುಲೈಲಿ ಕತ್ಲಾಗ್ತದೆ, ಓವರ್ ಟೈಮ್ ಮಾಡ್ತಿದ್ವಿ. ಆಮೇಲೆ ಬೆಳಿಗ್ಗೆ 7:00ವರೆಗೆ ಕರೆಕ್ಟಾಗಿ ನಾವು ಆವಾಗ ಕೆಲ್ಸಕ್ಕೆ ಹೋಗಿ ನಿಲ್ಬೇಕಿತ್ತು. ನಮಗೆ ಕೆಲಸ ಮಾಡಿಸೋ ರೈತರ ಹತ್ರನೇ ವಾಚ್ ಇರ್ತಿದ್ದದ್ದು, ಮತ್ತೆ ಸಾಮಾನ್ಯರದ ಹತ್ರ ಇರ್ತಿರ್ಲಿಲ್ಲ. ಅವ್ರವ್ರ ಗೆಂತೆಗೆ ಒಂದು 7 ಕಾಲಿಗ 7:20 ಬಂದು ರೋಲ್ ಕಾಲ್ ಅಂತ ಏನ್ ಹೇಳ್ತಾರ ಅಲ್ಲಿ ಬಂದು ನಿಂತ್ರೆ ಒಂದು 3-4 ಸಲ ಟೈಮ್ ನೋಡ್ಕೊಳ್ತಿದ್ರು, 7:30 ಆಯ್ತಾ ಅಂತ. 7:30 ಆದ ತಕ್ಷಣ ಇಂತಿಂತವ್ರು ಇಂಥ ಕೆಲಸಕ್ಕೆ ಹೋಗಿ ಅಂತ ಅವರು ತಿರುಗಿ ಹೋಗ್ಬಿಟ್ರೆ ಒಂದು 2 ನಿಮಿಷ ಲೇಟಾಗಿ ಬಂದವನಿಗೂ ಮತ್ತೆ ಕೆಲಸ ಇರಲಿಲ್ಲ. ಅದು ರೋಲ್ ಕಾಲ್ ಬಿಟ್ಟು ಹೋಗಿ ಕೆಲಸಕ್ಕೆ ಅಂತ ಯಾರ್ಯಾರಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರು ಹೋಗ್ಬಿಡ್ತಿದ್ರು. ಮತ್ತೆ 2 ನಿಮಿಷ ಹಿಂದಾದರೂ ಕೂಡ ವಾಪಸ್ ಹೋಗ್ಬೇಕಿತ್ತು. ಆದರೆ ಆ 7:00ವರೆಗೆ ಕೆಲ್ಸಕ್ಕೆ ಹೋಗುವ ಮುಂಚೆ ಈ ಅಡಿಕೆ ತೋಟಗಳು ನಾವು ಗುತ್ತಿಗೆ ಆದಲ್ಲಿ 1 ಎಕರೆಗೆ ಒಂದಿಷ್ಟು ಅಂತ ಹೇಳಿ ಹಿಡ್ಕೊಂಡು ನಾವು ಬೆಳ್ಕರಿಯೋದನ್ನೇ ಕಾಯ್ತಾ ಇರ್ತಿದ್ವಿ. ಬೆಳ್ಕರಿಯೋ ಸ್ವಲ್ಪ ಬೆಳ್ಕು ಹರಿದ ತಕ್ಷಣನೇ ಹೋಗಿ ಒಂದು ಅರ್ಧ ಗಂಟೆ ಆದರೂ ಅಲ್ಲಿ ಅಡಿಕೆ ತೋಟದಲ್ಲಿ ಎಲ್ಲ ಕೆಲಸ ಮಾಡಿ ಆಮೇಲೆ ಬಂದು ಜಲ್ದಿ ಊಟ ಮಾಡಿ 7:30ಗೆ ರೆಡಿಯಾಗಿ ನಿಲ್ತಿದ್ವಿ. ಸರ್, ಅದು ನಿಮ್ದು ಡಿಸಿಪ್ಲಿನ್ ನಿಮ್ದು ಲೈಫಲ್ಲಿ ನೆಕ್ಸ್ಟ್ ಸಿಕ್ಕಾಪಟ್ಟೆ ಮೇನ್ ರೋಲ್ ಪ್ಲೇ ಮಾಡುತ್ತೆ. ಯಾಕೆಂತಂದ್ರೆ ಬೆಳಿಗ್ಗೆ ಆದಷ್ಟು ಕೆಲಸ ಮಾಡಬೇಕು, ಆ ಡಿಸಿಪ್ಲಿನ್ ಇದೆಯಲ್ಲ. ಯಾಕೆಂದ್ರೆ ನಾವೇನ್ ಕಲ್ತಿದ್ವಿ ಅಂತಂದ್ರೆ ಡಿಸಿಪ್ಲಿನ್ ಇಂದ ನಾವು ಮಾಡಿದೆಲ್ಲ 100% ಸಕ್ಸಸ್ ಆಗುತ್ತೆ. ಈಗ ನೀವು 2 ದಿನ ಬೇಗ ಹೇಳ್ಬೋದು, 3ನೇ ದಿನ ಸ್ವಲ್ಪ ನಾಳೆ ಹೇಳೋಣ ಅಂತ ಹೋದಂಗೆ ಅದು. ಯಾಕೆಂದ್ರೆ ನಾವು ಮಾಡ್ತಿರೋ ಕೆಲಸ ರೆಗ್ಯುಲರ್ ಆಗಿ ಮಾಡ್ತಾ ಇದೀವಿ ಅಂತಂದ್ರೆ 100% ನಾವು ಸಕ್ಸಸ್ ಆಗಿ ಆಗ್ತೀವಿ. ಸರ್, ಮತ್ತೆ ಇನ್ನೊಂದು ನಾನು ಕೇಳಬೇಕಾಗಿತ್ತು ಅಂತಂದ್ರೆ ಎಂಟೈರ್ 30 ಇಯರ್ಸ್ ಆಫ್ ಜರ್ನಿ ನೀವು ನಾನು ಈಗ ಪ್ಲಾಂಟೇಶನ್ ನಾನು ಫಿಟ್ ಮಾಡ್ತೀನಿ ಅನ್ಬೇಕಾದ್ರೆ ಎಷ್ಟು ಏಜ್ ಆಗಿತ್ತು ನಿಮಗೆ? ಸಾಮಾನ್ಯ ಪ್ಲಾಂಟೇಶನ್ ನಾನು ಬಿಟ್ಟಾಗ ಈಗ 95 ಅಂತಾದ್ರೆ ಈಗ 31 ವರ್ಷದ ಹಿಂದೆ ನಾನು ಪ್ಲಾಂಟೇಶನ್ ಬಿಟ್ಟದ್ದು. 31 ವರ್ಷದ ಹಿಂದೆ ಹೋಗಿ ಇಲ್ಲಿ ಪ್ಲಾಂಟೇಶನ್ ಕೆಲಸ ಬಿಟ್ಟು ಹೋದ್ಮೇಲೆ ಬನ್ವಾಸಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಬ್ದುಲ್ ರೌಫ್ ಏಷಕ್ ಅಂತ ಅವ್ರಿಗೆ ಗವರ್ಮೆಂಟ್ ಡಾಕ್ಟರೇಟ್ ಕೊಟ್ಟಿತ್ತು, ಪುರಸ್ಕಾರಗಳು ಎಲ್ಲ ಸಿಕ್ಕಿದ್ವು. ಅವರು ಸಾಮಾನ್ಯ ಒಂದು 8ನೇ-9ನೇ ಕ್ಲಾಸ್ ಕಲ್ತವ್ರು. 0ದಿಂದ ಅವರು ಕೂಡ ಒಂದು 400 ಎಕರೆ ಅಷ್ಟು ಸ್ವಂತ ಜಮೀನು ಮಾಡಿದ್ರು. ಅವ್ರು ಮೇನ್ ನಮ್ಮ ಗುರುಗಳು. ಹೌದು, ಪ್ರೇರಣೆ ಅವ್ರು ಮಾಡಿದಾರೆ ಎಷ್ಟು ಅಂತ ಹೇಳಿ. ಆಮೇಲೆ ಅಲ್ಲಿ ಪೈನಾಪಲ್ ಕಿಂಗ್ ಅಂತಲೇ ಅವ್ರಿಗೆ ಕರಿತಿದ್ರು. ಹಾಗೆ 95ರಲ್ಲಿ ನಾನು ತೋಟ ಎಸ್ಟೇಟ್ ಬಿಟ್ಟ ಮೇಲೆ 95ರಿಂದ 98ರವರೆಗೆ ಅವರ ಮನೆಗೆ ಹೋದೆ ನಾನು.
ಅವರು ಮನೆಯಲ್ಲೇ ಊಟ ಹಾಕಿ ಅವ್ರದೇ ಮನೆಯಲ್ಲಿ ಇಟ್ಕೊಂಡಿದ್ರು ನನಗೆ ಒಂದು 3 ವರ್ಷ. ಸರ್ ನೋಡಿ, ನೀವು ಆಗ್ಲೇ ಮಾತಾಡ್ಬೇಕಾದ್ರೆ ಹೇಳಿದ್ರು ಒಬ್ರು ಹಿಂಗಡೆಯಿಂದ ಸ್ವಲ್ಪ ಪುಷ್ ಕೊಟ್ರೆ ಸಾಕು ಅಂತ. ನಾವು ಏನು ಅಂತಂದ್ರೆ ಎಲ್ಲರೂ ಒಂದು ಲೈಫಿಗೆ ಒಂದು ರೀಚ್ ಆಗಬೇಕು ಅಂತಂದಾಗ ಎಲ್ಲರದ್ದು ಚಿಕ್ಕ ಸಪೋರ್ಟ್ ಇರುತ್ತೆ. ಆ ಸಪೋರ್ಟ್ ನಾವು ಯುಟಿಲೈಸ್ ಮಾಡ್ಕೊಂಡು ಬಂದ್ಬಿಟ್ರೆ 100% ನಮ್ಗೆ ಸಿಗುತ್ತೆ. 20% ಎಲ್ಲರದ್ದು ಸಪೋರ್ಟ್, 80% ನಮ್ಮ ಎಫರ್ಟ್, 100% ಗೋಲ್ ರೀಚ್ ಆಗೇ ಆಗ್ತೀವಿ. ಖಂಡಿತ ಸರ್. ಮತ್ತೆ ನಾನು ನಿಮ್ಗೆ ಇನ್ನೊಂದು ಮೇನ್ ಆಗಿ ಒಂದು ಕೇಳಬೇಕಾಗಿತ್ತು. ನಿಮ್ಮದು ಜರ್ನಿಗೆ ಬಿಟ್ಟೋದಾಗ ಯಾಕೆ ನಿಮಗೆ ನನ್ನ ಪ್ಲಾಂಟೇಶನ್ ಲೇಬರ್ ಆಗಿ ಕೆಲಸ ಮಾಡಬಾರ್ದು ಅಂತ ಯಾಕೆಂತಂದರೆ ಒಬ್ಬರು ಆ ಕಂಫರ್ಟ್ ಝೋನ್ ಇದ್ದಾಗ, ನನಗೆ ಗೊತ್ತು ಬೆಳಿಗ್ಗೆ ಇಷ್ಟು ಗಂಟೆಗೆ ಹೇಳ್ಬೇಕು, ಈ ಕೆಲಸ ಮಾಡಬೇಕು, ರಾತ್ರಿ ಊಟ ಸಿಗುತ್ತೆ, ಆದರೆ ನನ್ನ ಕಂಫರ್ಟ್ ಝೋನ್ ಇದೆ. ಆದರೆ ನಿಮಗೂ ಬ್ಯಾಕಪ್ ಏನೂ ಇರಲಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಫೈನಾನ್ಷಿಯಲ್ ಬ್ಯಾಕಪ್ ಇರಲಿಲ್ಲ, ಏನೂ ಇರಲಿಲ್ಲ, ನಿಮ್ಗೆ ಯಾರು ಹೆಲ್ಪ್ ಮಾಡ್ತೀನಿ ಅನ್ನೋ ಇರಲಿಲ್ಲ. ಆ ಟೈಮಲ್ಲಿ ಈ ಥರ ಟಫ್ ಡಿಸಿಷನ್ ತೊಗೊಂಡು ನಾನು ಇನ್ನು ಅಗ್ರಿಕಲ್ಚರ್ ಲೇಬರ್ ಕೆಲಸ ಮಾಡಲ್ಲ, ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಅದು ಹೆಂಗೆ ಬಂತು ಮೈಂಡಿಗೆ? ಹಾಗೇನು ನಾನು ಡಿಫ್ರೆಂಟಾಗಿ ಮಾಡ್ಬೇಕಂತೇನು ಬರಲಿಲ್ಲ. ಓಕೆ, ಅನಿವಾರ್ಯ. ಇಲ್ಲಿ ನಾವು ತೋಟದಲ್ಲಿ ಬಿಡಬೇಕಾಗಿತ್ತು, ಹೌದು, ತೋಟ ಬಿಟ್ವಿ. ಮಕ್ಕಳಿಗೆ ಎಜುಕೇಶನ್ ಕೊಡಬೇಕಿತ್ತು, ಅದನ್ನ ಆಗಿ ಬಿಟ್ವಿ. ನಾನು ಡಿಫ್ರೆನ್ಸ್ ಆಗಿ ಏನೋ ಮಾಡಿಬಿಡ್ತೀವಂತ ಹೋಗಿದ್ದೇನಲ್ಲ. ಅಲ್ಲಿ ಕೂಡ ಹೊಟ್ಟೆಪಾಡಿಗೆ ಹೋಗಿತ್ತು. 98ರಲ್ಲಿ, ಅಲ್ಲಿ 95ರಲ್ಲಿ ಹೊಟ್ಟೆಪಾಡಿಗೆ ಹೋಗಿ ಅವ್ರ ಮನೆಯಲ್ಲಿ ಅಲ್ಲಿ ಕೂಡ ಕೆಲಸ ಮಾಡಿ, ಅಲ್ಲಿ ಕೆಲಸ ಮಾಡಿದ್ದು ಅವ್ರದ್ದು ನಮ್ಮ ಈ ಕಾಫಿ ಎಸ್ಟೇಟಿನ ಅನುಭವವೇ ಬೇರೆ ಇತ್ತು. ಅಲ್ಲಿ ಪೈನಾಪಲ್ ಕೃಷಿ ನಮಗೆ ಹೊಸ್ತು, ಸೀಸನಲ್ ಕ್ರಾಪ್ಸ್. ಹೌದು. ಹಾಗಾಗಿ ಅದನ್ನ ಅವರ ಒಂದು ಸಲಹೆ ಮೇಲೆ ಅದನ್ನೆಲ್ಲ ನೋಡಿ ಯಾವ ರೀತಿಯೇ ಕೆಲಸ ಆಗಲಿ ನಾವು ಆಸಕ್ತಿಯಿಂದ ಮಾಡಿದ್ರೆ ಖಂಡಿತ ನಾವು ಮುಂದೆ ಬರ್ತೀವಿ. ಕಾಫಿ ತೋಟನೇ ಆಗಲಿ, ಕಾಫಿ ಗಿಡ ನಡೋದ್ರಿಂದ ಹಿಡಿದು, ನರ್ಸರಿಯಿಂದ ಹಿಡಿದು, ಉದಾಹರಣೆಗೆ ಈಗ ಬಹಳಷ್ಟು ಜನ ನರ್ಸರಿಯೇ ಮಾಡ್ತಾ ಇಲ್ಲ. ನಮ್ದು ಮೇನ್ ಫೌಂಡೇಶನ್ ನರ್ಸರಿ. ಪ್ಲಾಂಟಿಂಗ್ ಆಯ್ಕೆ ಮಾಡಿ ಒಂದು ನಾವು ಸಸಿ ನಡೋದೇ ನಮ್ಮ ಫೌಂಡೇಶನ್ ಇದ್ದ. ಎಕ್ಸಾಕ್ಟ್ಲಿ, ಸೆಲೆಕ್ಷನ್ ಆಫ್ ಸೀಡ್ಸ್. ಹಾಗೆ ಅಲ್ಲಿ ಕೂಡ ನಾವು ಈಗೇನು ಪೈನಾಪಲ್ ಅಲ್ಲಿ ಹೋಗಿ ಒಂದು 3 ವರ್ಷ ಅವ್ರ ಮನೆಯಲ್ಲಿ ಮಾಡಿದ್ಮೇಲೆ ನಾನು ಕೇಳದೆ ಅವರಿಗೆ, ನಾವು ಬಂದ್ರೆ ಇಲ್ಲಿ ಜೀವನ ಮಾಡಬಹುದಾ ಅಂತ. ಮಾಡಬಹುದು, ನಿಮಗೆ ನೋಡಿದ್ರೆ ಮಾಡಬಹುದು ಅಂತ ಕಾಣುತ್ತೆ ಅಂತ. ಮತ್ತೆ ಅದರ ಹಿಂದೆ ಒಂದ್ ಸ್ವಲ್ಪ ಬಿಟ್ಟದ್ದಂತ ತಾಳ್ತೀನಿ. ನಾನೇನು ಅಲ್ಲಿ ಕೂಲಿ ಮಾಡ್ತಿದ್ದೆ, ಓವರ್ ಟೈಮು, ರಾತ್ರಿ ಹಗಲು, ಒಂದು ದಿನ ರಜಾ ಇಲ್ಲದೆ ಈ ಕೆಲಸ ಏನ್ ಮಾಡ್ತಿರ್ತೀವಿ, ಇದು ನಮಗೆ ಪ್ಲಸ್ ಆಗ್ತಾ ಹೋಯ್ತು. ಇದನ್ನು ಉಳಿತಾಯ ನಾವು ಈಗ ದುಡ್ದದ್ದು. ಉದಾಹರಣೆಗೆ ಅದೇ ಹುತ್ತಿನಗದ್ದೆ ಎಸ್ಟೇಟ್ ಅಲ್ಲಿ ನಾವು ಇದ್ದಾಗ ಇದ್ದವರು ಕೂಡ ಈಗಲೂ ಇದ್ದಾರೆ. ಒಂದು ಒಕ್ಕಲು ಲೇಬರೇ ಇದ್ದಾರೆ. ನಿಮ್ ಜೊತೆ ಕೆಲಸ ಮಾಡ್ತಿದ್ದವರು ಇನ್ನೂ ಆ ಲೈನ್ ಅಲ್ಲಿ ಇದ್ದಾರೆ. ಅಲ್ಲೇ ಇದ್ದಾರೆ. ಓ ಮೈ ಗಾಡ್. ಆಯ್ತಾ, ಅಲ್ಲೇ ಇದ್ದಾರೆ. ಕಾರಣ ಏನಂದ್ರೆ ನಾವು ಏನಾದ್ರೂ ಒಂದು ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಕನಿಷ್ಠ ನಾವು ದುಡ್ದಿದ್ರಲ್ಲಿ ಒಂದು 10-20% ಆದ್ರೂ ಉಳಿಸ್ತಾ ಹೋಗ್ಬೇಕು. ಒಂದು 10-20% ಆದ್ರೂ ನಮ್ಗೆ ಉಳಿಸ್ತಾ ಹೋದಾಗ 1 ವರ್ಷ 20, 2ನೇ ವರ್ಷ 40, 3ನೇ ವರ್ಷ 60, 4ನೇ ವರ್ಷ 80, 5ನೇ ವರ್ಷ 100ಕ್ಕೆ 100, ಹೀಗೆ ಒಂದು ಪ್ಲಸ್ ಆಗ್ತಾ ಹೋಗ್ತದೆ. ಕೆಲಸಗಳು ಕೂಡ ಅಷ್ಟೇ. ನಾವು ಏನು ಮಾಡ್ತಾ ಹೋಗ್ತಾ ಇರ್ತೀವಿ ಅದನ್ನು ನಾವು ಆದಷ್ಟು ಪ್ಲಸ್ ಮಾಡ್ತಾ ಹೋದ್ರೆ ಖಂಡಿತ ನಾವು ಜೀವನದಲ್ಲಿ ಕೂಲಿ ಮಾಡೋರಾಗ್ಲಿ ಅಥವಾ ಪ್ಲಾಂಟರ್ಸ್ ಆಗಲಿ ಅಥವಾ ಯಾರೇ ಆಗ್ಲೂ ಸೋಲಿಕ್ಕೆ ಕಾರಣ ಇಲ್ಲ. ಸರ್, ಏನ್ ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು 100 ರೂಪಾಯಿ ಬರ್ತಿದೆ ಅಂತಂದ್ರೆ ಅದರಲ್ಲಿ ನಮ್ದು ಇನ್ವೆಸ್ಟ್ಮೆಂಟ್ ಕಾಫಿ ಪ್ಲಾಂಟೇಶನ್ಸ್ಗೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಲೇಬರ್ ಆಗ್ಬೇಕು, ನಮ್ಮ ಫ್ಯಾಮಿಲಿ ನೋಡ್ಬೇಕು, ತೋಟ ಹಾಕ್ಬೇಕು, ಏನ್ ಗೊಬ್ಬರ ಹಾಕ್ತಿದೀವಿ ಅದು ರೆಗ್ಯುಲರ್ ಆಗಿ ನಾವು ಹಾಕ್ತಾ ಇರಬೇಕು. ಅಟ್ಲೀಸ್ಟ್ ನಾವು ಒಂದು 60-70% ತನಕ ಆದ್ರೂ ನಾವು ತೋಟಕ್ಕೆ ಹಾಕ್ಬಿಟ್ಟು ಇನ್ನೊಂದು 20% ನಾವು ಖರ್ಚಿಗಾರ ಇಟ್ಕೊಂಡು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳ್ಬೇಕು. ನಾವು ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಖಂಡಿತ. ಅಷ್ಟು ಮುನ್ನಾಲೋಚನೆ ಇಲ್ಲದೆ ಹೋದರೆ, ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂತಾದ್ರೆ, ಈಗ 2001ರವರೆಗೆ ಇದ್ದ ಕಾಫಿ ಲೈಫ್ ಪ್ಲಾಂಟರ್ಸ್ಗಳಿಗೆ ಆಮೇಲೆ ಇಲ್ಲ. ಈಗ ನಾವೇನು ಮಾತಾಡ್ತಾ ಇದೀವಿ, ಈ ಕೇವಲ ಒಂದು ರೋಬಸ್ಟಕ್ಕೆ 3 ವರ್ಷದ ಹಿಂದೆ, ಅರಬಿಕಕ್ಕೆ 2 ವರ್ಷದ ಹಿಂದೆ. ರೈಟ್. ಇವತ್ತು ನಾವು ಮಾತಾಡಿರ್ಬೇಕಾದ್ರೆ ಬರ್ತಾ ಇರೋದು. ಈ ಹಿಂದೆ ಒಂದು 2-3 ವರ್ಷದ ಹಿಂದಿನ ಒಂದು ರೈಟ್ ಏನಿತ್ತು ನಮ್ಗೆ, ಅದು ನಾವು ತೋಟ ಕೆಲಸ ಮಾಡಿಸಿ ಸೇವ್ ಮಾಡೋದಲ್ಲ, ಅಲ್ಲಿಂದ ಅಲ್ಲಿಗೆ ಆದ್ರೆ ಸಾಕು, ಸಾಲ ತೀರಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಇತ್ತು. ಸಾಲ ತೀರ್ದೇನು ಡಿಫಾಲ್ಟರ್ ಆಗೋ ಪರಿಸ್ಥಿತಿನೂ ಇತ್ತು ಆ ರೈಟಿಗೆ. ಮತ್ತೆ ನಮ್ಗೆ ಪರಿಸರ, ಮಳೆ ಬರ್ಬಹುದು, ಮಳೆ ಜಾಸ್ತಿ ಆಗ್ಬಹುದು, ಕೊಳೆ ಬರ್ಬಹುದು, ಹೀಗಿದ್ದೆಲ್ಲ. ಈಗ ಉದಾಹರಣೆಗೆ ಒಂದು 5-6 ವರ್ಷ 7 ವರ್ಷದಿಂದ ಈಚೆಗಂತೂ ವಿಪರೀತ ಪ್ರಕೃತಿ ಬದಲಾವಣೆ ಆಗಿದೆ. ಅತಿ ಮಳೆ ಯಾವಾಗ್ಲೂ ಬರೋದು, ಸುರಿದು ಬಿಡೋದು. ಕಳೆದ ವರ್ಷ ಮೇಯಲ್ಲಿ
40 ಇಂಚ್ ಮಳೆ ಸಾಗರದಲ್ಲಿ ಬಂದಿದೆ. ಅದು ದಾಖಲೆ. ಹೌದು, ಎಕ್ಸಾಕ್ಟ್ಲಿ ಹೇಳ್ತಾರೆ ಇಲ್ಲಿ ಇನ್ನೂ ಬಂದಿದೆ. ಹೌದು, ಆದ್ರೆ ಆ ಏರಿಯಾದಲ್ಲಿ ಮೇಯಲ್ಲಿ ಅಷ್ಟು ಮಳೆ ಬಂದದ್ದು ಅದು ದಾಖಲೆನೇ ಇಲ್ಲ ಅಂತ. ಕರೆಕ್ಟ್. ಹಾಗೆ ನಾವು ಈ ಪ್ರಕೃತಿದ್ದು ನಮಗೆ ರೈತರಿಗೆ ಪೆಟ್ಟಿದೆ. ಹೌದು, ಹಾಗಾದ್ರಿಂದ ಈಗ ಒಂದ್ 2-3 ವರ್ಷದಿಂದ ಸ್ವಲ್ಪ ರೈಟ್ ಸಿಗ್ತಾ ಇದೆ. ಹೌದು, ಒಂದು ಸೇವ್ ಆದಷ್ಟು ಸ್ವಲ್ಪ ಮಾಡ್ಕೋಬೇಕು. ಏನಾದ್ರೂ ಒಂದು ಸೇವ್ ಮಾಡ್ಕೊಳ್ಳೋದು ಬಾರಿ ಒಳ್ಳೇದು. ಯಾಕೆಂತಂದ್ರೆ ನಾವು 4 years ಬ್ಯಾಕ್ ನನಗೂ ಗೊತ್ತಿದೆ EP ರೇಟ್ 1115, 1112, 1113 ನಾವು ಕೊಟ್ಟಿದ್ದೀವಿ. ಕ್ಯಾಲ್ಕುಲೇಟ್ ಮಾಡಿದಾಗ 2800 per ಬ್ಯಾಗು ಕೊಟ್ಟಿದ್ದೀವಿ. ಸರ್ ಮತ್ತೆ ಇನ್ನೊಂದು ನಾವು ಮಾತಾಡ್ತಿದ್ವಿ, ನೀವು ಬಂದ್ಬಿಟ್ಟು ನೀವು ಕ್ವಿಟ್ ಮಾಡ್ಬಿಟ್ಟು ನೀವು ಸಾಗರಕ್ಕೆ ಬಂದ್ರಿ, ನಿಮ್ದು ಒಬ್ರು ಮೆಂಟೋರ್ನ ಮೀಟ್ ಮಾಡಿದ್ರಿ ಅಂದ್ರಿ. ಆಮೇಲೆ ನೀವು ಬಂದ್ಬಿಟ್ಟು ಲೀಸ್ ಅಲ್ಲಿ ಕೆಲಸ ಮಾಡಿದ್ರಲ್ಲ 3 years. ಆಮೇಲೆ ಲೀಸಿನ ಜಮೀನು ಮಾಡಿದ್ವಿ. ಅದರಲ್ಲಿ ಮತ್ತೊಂದು ಸೇರಿಸ್ತೀನಿ, ಒಂದು ನಾವು ಕೂಲಿ ಮಾಡಬೇಕಾದ್ರೆ ಸ್ವಲ್ಪ ದುಡ್ಡು ಉಳಿಸಿ ಒಂದು ಜಮೀನು ಮಾಡಿದ್ದೆ ನಾನು. ಓಕೆ, ಆ ಜಮೀನು ಕೂಲಿ ಮಾಡ್ಬಿಟ್ಟು ದುಡ್ಡು ಉಳಿಸಿ ಒಂದು ಜಮೀನು ತಗೊಂಡಿದ್ದೆ. ಎಷ್ಟು ತಗೊಂಡಿದ್ದೆ? ಎಷ್ಟು ಎಕರೆ ತಗೊಂಡಿದ್ರಿ? 1 ಎಕರೆ 17 ಗುಂಟೆ. ಓಕೆ, ಆಯ್ತಾ. ಅದೊಂದು ಹಾಳು ಬಿದ್ದ ಜಾಗ ಆಗಿತ್ತು. ಓಕೆ, ಅದನ್ನು ಒಂದು ಇಂಪ್ರೂವ್ ಮಾಡಿ ಓಕೆ, ನಾನು ಕೊಂಡ ರೈಟಿಂದ 2ರಷ್ಟಕ್ಕೆ, ಓಕೆ, ನಾನೇನು ಅವತ್ತು ಕೊಂಡಿದ್ದೆ ಅದರಿಂದ 2ರಷ್ಟಕ್ಕೆ ಕೊಟ್ಟೆ. ಓಕೆ, ಕೊಟ್ಟು ಆ 17 ಕುಂಟೆ 1 ಎಕರೆ 17 ಕುಂಟೆ ಕೊಟ್ಟು ನಾನು ಒಂದು 3 ಎಕರೆ ಜಮೀನು ಮಾಡಿದೆ. ಓಕೆ, ಮಲ್ಟಿಪ್ಲೈ ಮಾಡಿದ್ರಿ ಅದನ್ನ? ಮಲ್ಟಿಪ್ಲೈ. ಇದೇನು ನಾನು ಈಗ ಪೈನಾಪಲ್ ಬೆಳೆಯುವ ಮುಂಚೆನೆ ಮಲ್ಟಿಪ್ಲೈ ಆಗಿತ್ತು. ಓಕೆ, ಅದು ಕೂಡ ಈ ನಾನು ಏನು ಕೊಂಡಿದ್ದೆ ಅದರಿಂದ 3 ಪಟ್ಟು, ಅಂದ್ರೆ ಸುಮಾರು ಒಂದು 10-15 ವರ್ಷ ಕಳೆದಿತ್ತು ಅದು. ಒಂದು 3 ಪಟ್ಟು ಅದರಲ್ಲಿ ರೈಟ್ ಈಗ ಹೆಚ್ಚಾಗಿ ಹೋಗ್ತದಲ್ಲ, ಹಾಗೆ ಅದು ಸಿಕ್ತು. ಆ ಆದಾಯದ ದುಡ್ಡು ಒಂದು ಸ್ವಲ್ಪ, ಅದೇನು ಒಂದು ಜಮೀನ್ ಮಾರಾಟದ ದುಡ್ಡು ಒಂದು ಸ್ವಲ್ಪ ತಗೊಂಡು ನಾನು ಬನವಾಸಿಗೆ ಹೋಗಿದ್ದು. ಈ ಆದಾಯದ ದುಡ್ಡು ತಗೊಂಡು ಹೋಗುವ ಮುಂಚೆ 3 ವರ್ಷ ಅವ್ರ ಮನೆಯಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿದ್ಮೇಲೆ ನಾನು ಲೀಸಿನ ಜಮೀನ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಸಹಕರಿಸಿದ್ರು. ಇಲ್ಲಿದ್ದೇನೋ ಒಂದು ಆದಾಯ ಒಂದು ತಗೊಂಡು ನಾನು ಅಲ್ಲಿ ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲೀಸಿಂದು ಫಸ್ಟಿಗೆ ಒಂದು 20 ಎಕರೆ ಅವರು ಲೀಸಿಗೆ ಮಾಡಿಕೊಟ್ರು. ಎಷ್ಟು ಲಕ್ಷಕ್ಕೆ 20 ಎಕರೆ ಮಾಡಿದ್ರಿ ಲೀಸ್? ಅದು ಸಾಮಾನ್ಯ 20 ಎಕರೆ ಒಂದು ವರ್ಷಕ್ಕೆ ಒಂದು 40,000 ರಿಂದ 50,000. ಅದು ಬಹಳ ದೊಡ್ಡ ಲೀಸು ಆವಾಗ ದೊಡ್ಡ ಲೀಸ್ ಅದು. ಆದ್ರೆ ಅವಾಗ ಕನಿಷ್ಠ 1 ಲಕ್ಷ ರೂಪಾಯಿ ಕೃಷಿಗೆ ಬೇಕಾಗ್ತಿತ್ತು 1 ಎಕರೆಗೆ. ಮತ್ತೆ ಇನ್ನೊಂದು ನಾನು ಕ್ವಶನ್ ಕೇಳಬೇಕು. 30 years ಆಫ್ ಎಕ್ಸ್ಪೀರಿಯನ್ಸ್ ಕಾಫಿ ಪ್ಲಾಂಟೇಶನ್ಸ್ ಅಲ್ಲಿ ಇತ್ತು. ಆದ್ರೆ ನೀವು ಹೋದ್ರಿ, ಪುನಃ ನೀವು ಅದು ಅರೆ ಮಲೆನಾಡಿಗೆ ಹೋಗ್ಬಿಟ್ಟು ಅಲ್ಲಿ ಯಾಕೆ ನೀವು ಪೈನಾಪಲ್ ನ ಸೆಲೆಕ್ಟ್ ಮಾಡಿದ್ರಿ? ಅಲ್ಲಿ ಆ ಬೆಳೆನೇ ಮುಖ್ಯ ಬೆಳೆ ಪೈನಾಪಲ್ ಆಗಿತ್ತು. ಅಲ್ಲಿ ಆ ಜಾಗದಲ್ಲಿ ಮುಖ್ಯ ಬೆಳೆ ಪೈನಾಪಲ್ ಆಗಿತ್ತು. ನಾನೇನು ಅಲ್ಲಿ ಹೋಗಿ ಮಾಡಿದೆ, ಅವಾಗ ಅಲ್ಲಿ ಮುಖ್ಯ ಬೆಳೆ ಪೈನಾಪಲ್ ಆಗಿತ್ತು. ಆರ್ಥಿಕವಾಗಿಯೂ ಇತ್ತು ಅದು. ಆಗಿನ ಕಾಲದಲ್ಲಿ ನಾನು ಹೋದಾಗ ಆರ್ಥಿಕವಾಗಿ ಇತ್ತು. ಒಂದು 30-40% ಲಾಭದಾಯಕವಾಗಿ ಖರ್ಚು ಮಾಡಿದ್ರಲ್ಲಿ ಒಂದು 30-40% ಲಾಭದಾಯಕವಾಗಿತ್ತು. ಹಾಗಾಗಿ ಪೈನಾಪಲ್ ಅದನ್ನ ನಾನು ಪೈನಾಪಲ್ ಬೆಳೀಲಿಕ್ಕೆ ಶುರು ಮಾಡಿದೆ. ಲೀಸಿನ ಜಮೀನು 20 acres. ಅದನ್ನು ಮಾಡ್ತಾ ಅದರಲ್ಲಿ ಬಂದ ಆದಾಯವನ್ನ ಹೆಚ್ಚಿಸುತ್ತಾ 30, 40, 50 ಎಕರೆ ಅಂತ 100 ಎಕರೆವರೆಗೆ ಲೀಸಿನ ಜಮೀನು ಮಾಡ್ಲಿಕ್ಕೆ ಹೋದ. 100 acres ಎಷ್ಟು ವರ್ಷದಲ್ಲಿ ಮಾಡಿದ್ರಿ ಅದು? ಹೆಚ್ಚು ಕಡಿಮೆ 98 ಇಂದ 2004 6 ವರ್ಷ. 6 ವರ್ಷದಲ್ಲಿ ನೀವು 20 ರಿಂದ 100 ಎಕರೆ ಮಾಡೋ ಸಾಧ್ರೆ. 100 ಎಕರೆ ಜಂಪ್ ಆದೆ. 100 ಎಕರೆ ಜಂಪ್ ಆದ್ಮೇಲೆ ಅದರಲ್ಲಿ ಉಳಿದಂತ ಆದಾಯದಲ್ಲಿ ಸಾಗರದಲ್ಲಿ 22 ಎಕರೆ 35 ಗುಂಟೆ ಜಾಗವನ್ನು ಪರ್ಚೇಸ್ ಮಾಡಿ. ವೆರಿ ನೈಸ್. ನಾವೊಂದು ಏನ್ ಕಲಿಬೇಕು ಅಂತಂದ್ರೆ ನೋಡಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನೀವು ಏನ್ ಹೇಳಿದ್ರಿ, 1 ಎಕರೆ ಇಟ್ಕೊಂಡು ಕೂತಿದ್ರಿ, ಇವತ್ತು ಅಲ್ಲೇ ಇರ್ತಿದ್ರಿ. ಅವತ್ತು ಏನ್ ಮಾಡಿದ್ರಿ? ನಿಮ್ಗೆ ಎಲ್ಲಿಂದ ಐಡಿಯಾ ಬಂತೋ ಗೊತ್ತಿಲ್ಲ, ಇದನ್ನ ನೀವು ಮಲ್ಟಿಪ್ಲೈ ಮಾಡಿದ್ರಿ. ಅದೇ ದುಡ್ಡು ತಗೊಂಡೋಗ್ಬಿಟ್ಟು ನೀವು ರೈಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ವಿತ್ ರೈಟ್ ಗೈಡ್ಲೈನ್ಸ್ ಇರಬೇಕು. ಗೈಡ್ಲೈನ್ಸ್ ಇಲ್ಲ ಏನು ಮಾಡೋಕ್ಕಾಗಲ್ಲ. ಅವ್ರು ನಿಮ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದು 20 ರಿಂದ 100 ಎಕರೆಗೆ 6 ವರ್ಷದಲ್ಲಿ ರಿಮಾರ್ಕಬಲ್ ಪ್ರೋಗ್ರೆಸ್. ಅದು ನಿಮ್ದು ಲೈಫ್ ಚೇಂಜಿಂಗ್ ಅಂತ ಹೇಳ್ಬೋದು. ಹೌದು. ಆಮೇಲೆ ಹೋದಾಗ ಅಷ್ಟು ಸುಲಭನೂ ಇರಲಿಲ್ಲ. ಈಗ ನಾವು ಬನವಾಸಿಯಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ವಿ. ಅವ್ರ ಸಂಪರ್ಕ ಬೇಕಿತ್ತು. ಅಲ್ಲಿಂದ 14 ಕಿಲೋಮೀಟರ್ ದೂರದಲ್ಲಿ ನಮಗೆ ಲೀಸಿನ ಜಮೀನು ಮಾಡಿಕೊಟ್ಟಿದ್ದು. ಅಲ್ಲಿ ಇಲ್ಲಿ 7:30 ಕೆಲ್ಸಕ್ಕೆ ಬಂದು ಏನು 3:30, 4ಕ್ಕೆ ಹೋಗ್ತಾರೆ. ಅಲ್ಲಿ 9 ಗಂಟೆ ಕೆಲ್ಸಕ್ಕೆ ಬಂದು 6 ಗಂಟೆ ಹೋಗ್ತಿದ್ರು. ಆವಾಗ ಪ್ರತಿದಿನ ಬೆಳಿಗ್ಗೆ 14, ಸಾಯಂಕಾಲ 14 ಕಿಲೋಮೀಟರ್, 28 ಕಿಲೋಮೀಟರ್ ನಡೆದು ಆ ಕೃಷಿ ಮಾಡಿದ್ದಾಗಿತ್ತು. ನಾವು 28 ಕಿಲೋಮೀಟರ್ ಒಂದು ದಿವಸ, ಪ್ರತಿ ದಿವಸವೂ ಈ ರೀತಿ 10 ವರ್ಷ ನಡೆದಿದ್ದೀನಿ ನಾನು. ಉದಾಹರಣೆಗೆ ನಡೆದು ತಿರುಗಾಡಿದ್ದನ್ನ ನಮ್ಮ ಬಾಲುಪೇಟೆ ಮಹೇಶ್ ಕುಮಾರ್ ಸರ್ ಅವರ ಗ್ರೂಪ್ ಬಂದಿತ್ತು.
ಅವಾಗ ನಾವು ಅಲ್ಲಿ ಇದ್ದ ಏರಿಯಾದಲ್ಲಿ ರಾಮದಾಸ್ ಕಾಮತ್ ಅಂತ ಹೇಳಿ ಅವ್ರದ್ದು ಒಂದು, ಈಗ ನಾವೇನು ಮಿಶ್ರ ಬೆಳೆ ಮಾಡ್ತಾ ಇದ್ದೀವಿ, ಇದನ್ನ ಅವರು ಮಾಡಿದ್ದಾರೆ. ಅದನ್ನ ನೋಡ್ಲಿಕ್ಕೆ ಅಂತ ಅವ್ರು ಬಂದಾಗ ಮಹೇಶ್ ಕುಮಾರ್, ಮೋಹನ್ ಕುಮಾರ್ ಸರ್ ಎಲ್ಲರೂ ಇದ್ರು. ಸಾಮಾನ್ಯ ಅವ್ರ ಗ್ರೂಪೇ ಇತ್ತು, ಒಂದು 25-30 ಜನದ ಎದುರಿಗೆ. ಹೀಗೆ ನಾವು ಮಾತಾಡೋ ಹಾಗೆ ಅವ್ರ ಮನೇಲಿ ಕುತ್ಕೊಂಡು ಮಾತಾಡೋತ್ತಿಗೆ ಅವ್ರು ರಾಮದಾಸ್ ಕಾಮತ್ರ ಅವ್ರಿಗೆ ಹೇಳಿದ್ರು, ಇವ್ರು ಬಂದಾಗ ನಡೀತದ್ದು ನೋಡಿ ಜನ ನಗಾಡ್ತಿದ್ರು. ಬೆಳಗಿಂದ ಸಾಯಂಕಾಲದವರೆಗೆ ಒಂದು ನೀರಿನ ಬಾಟ್ಲಿ ಬ್ಯಾಗ್ ಹೆಗಲ ಮೇಲೆ ಹಾಕೊಂಡು ಬೆಳಿಗ್ಗೆ ನಡೆದು ಬರೋದು, ಸಾಯಂಕಾಲ ನಡೆದು ಹೋಗೋದು ಅಂತ. ಈಗ ಜನ ಹೇಳ್ಬೋದು 14 ಕಿಲೋಮೀಟರ್ ಯಾಕೆ ನಡಿಬೇಕಿತ್ತು, ಅಲ್ಲೇ ಒಂದು ಗುಡ್ಸಲ್ ಹಾಕೊಂಡು ಇರ್ಬೋದು ಅಲ್ಲಿ ಅಂತ. ಅದ್ಲ ಇರ್ಲಿಕ್ಕೆ ಅಂತ ತೊಂದ್ರೆ ಇತ್ತಂದ್ರೆ ಮಕ್ಕಳಿಗೆ ಎಜುಕೇಶನ್ ಬೇಕಿತ್ತು. ಹಾಗಾಗಿ ಬನವಾಸಿಯಲ್ಲಿ ಎಜುಕೇಶನ್, ಎರಡನೇ ಮಾರ್ಗದರ್ಶನ ಬೇಕಿತ್ತು. ನಾವು ಇಲ್ಲಿ 30 ವರ್ಷ ಕಾಫಿ ಬೆಳೆದ ಅನುಭವ ಇತ್ತು ನಮಗೆ, ಆದ್ರೆ ಪೈನಾಪಲ್ ಅಲ್ಲಿ ಝೀರೋ. ಜನ ಪೇಟೆಯಲ್ಲಿ ಅಂತ ತಿಂದಿದ್ ಬಿಟ್ರೆ ಪೈನಾಪಲ್ ಏನಂತ ABCD ಗೊತ್ತಿರಲಿಲ್ಲ. ಹಾಗಾದ್ರಿಂದ ಅವ್ರ ಸಂಪರ್ಕ ಬೇಕು. ಎಕ್ಸಾಕ್ಟ್ಲಿ, ನೀವು ಒಂದು ಪಾಯಿಂಟ್ ಹೇಳಿದ್ರೆ ಡಿಸ್ಕಷನ್ ಬೇಕು. ನಮ್ ರೆಗ್ಯುಲರ್ ಹೋಗ್ಬಿಟ್ಟು ಡಿಸ್ಕಸ್ ಮಾಡ್ಬೇಕು ಏನ್ ಆಗ್ತಿದೆ ಅಂತ. ಆಗ ಅವ್ರದ್ದು ಥಾಟ್ಸ್ ನಮ್ ಡಿಸ್ಕಷನ್ ಅಲ್ಲಿ ನಮ್ಗೆ ಐಡಿಯಾ ಸಿಗುತ್ತೆ. ನೀವು ಇದು ಏನ್ ಹೇಳ್ಬೇಕಾದ್ರೆ ನಮ್ಮ ಅಪ್ಪನ ರಿಲೇಟ್ ಮಾಡ್ಕೋಬಹುದು. ಯಾಕೆ ಅಂತಂದ್ರೆ ಅವರು 15-20 ವರ್ಷ ಅವರು ಅಷ್ಟೇ ಜನಾಪುರದಿಂದ ಒಂದು ಬಾಟಲ್ ಮತ್ತೆ ಒಂದು ಜೋಳ್ಗೆಯಲ್ಲಿ ನಡ್ಕೊಂಡ್ಬಂದು ಮಾಡಿದವ್ರು. ಹೌದಾ, ನಾನು ಆ ರೀತಿ ಹೆಚ್ಚು ಕಡಿಮೆ 10-12 ವರ್ಷ ನಡೆದಾಡಿ ಮಾಡಿದ್ದು. ಆಮೇಲೆ ನಾನು ಒಂದು ಹೆವಿ ಡ್ಯೂಟಿ ಅಂತ ಹೇಳಿ ತಗೊಂಡು, ಹೆವಿ ಡ್ಯೂಟಿಯಲ್ಲಿ ಹೋಗ್ಬೇಕಾದ್ರೆ ಅದು ಹೆದರಿಕೆ ಆಗಿ ಆ ಕಡೆಯಿಂದ ಒಂದು 12 ಕಿಲೋಮೀಟರ್ ನನಗೇನಾದ್ರೂ ಹೊರ್ಲಿಕ್ಕೆ ಆಗಿದ್ರೆ ತಲೆ ಮೇಲೆ ಹೊತ್ಕೊಂಡು ಬಂದು ಮನೆಗೆ ಬಿಸಾಕ್ಬಿಡ್ತಿದ್ದೆ. ಅಷ್ಟು ಕಷ್ಟ ಆಗಿತ್ತು ನನಗೆ ಹೋಗೋತ್ತಿಗೆ. ನನಗೆ ಯಾಕಂದ್ರೆ ಸೈಕಲ್ ಹೊಡೆಯಕ್ಕೂ ಬರ್ತಿರ್ಲಿಲ್ಲ. ಮಲ್ನಾಡಲ್ಲಿ ಒಂದು 30 ವರ್ಷ ಬೆಳೆದಿದ್ದೀನಿ. ನಮ್ಮ ಬಸರಿಗಟ್ಟೆ ಏರಿಯಾ ಹೋಗ್ಬೇಕಾದ್ರೆ ನೀವು ಸೈಕಲ್ ತುಳಿಲೇಬೇಕಾಗಿಲ್ಲ, ತನ್ನಷ್ಟಕ್ಕೆ ಒಂದು 5-6 ಕಿಲೋಮೀಟರ್ ಹೋಗ್ತಿತ್ತು. ಆ ತರ ಮಲ್ನಾಡ್ ಏರಿಯಾದಲ್ಲಿ ಬೆಳೆದವನೇ, ನನಗೆ ಸೈಕಲ್ ಹೊಡೆಯಕ್ಕೆ ಬರ್ತಿರ್ಲಿಲ್ಲ. ಹಾಗಾದ್ರಿಂದ ಆಮೇಲೆ ಹೆವಿ ಡ್ಯೂಟಿ ಕೂಡ ನನಗೆ ಬೇಡ ಅಂತ ಹೇಳಿ ನನ್ನ ಹಿರಿಮಗ ಆರಿಫ್ ಅವ್ನಿಗೆ ಹೇಳ್ದೆ, ಮರ ನನ್ನಿಂದ ಸಾಧ್ಯ ಅಲ್ಲ, ನಾನು ನಡ್ಕೊಂಡೇ ತಿರುಗ್ತೀನಿ ಅಂತ. ಅವನು ಹೇಳ್ದ, ಇಲ್ಲ ಅಪ್ಪಾಜಿ ನೀವು ಬಿಡಬೇಡಿ, ನಡೀಲಿಕ್ಕೆ ಇದು 1 ದಿವಸ 2 ದಿವಸ ನಿಮಗೆ ಮತ್ತೆ ಅಭ್ಯಾಸ ಆಗ್ತದೆ, ನೀವು ಅದನ್ನ ಬಿಡಬೇಡಿ ಅಂತ. ಅವನು ಬಹಳ ವಿನಯದಿಂದ ಒಂಥರ ಕಣ್ಣೀರು ಹಾಕಿದಾಗ ಮಾಡ್ದ. ನನಗೆ ಅವ್ನು ನೋಡಿ ಬೇಜಾರಿತ್ತ, ಅಯ್ಯ ಇವನಿಗೆ ಯಾಕಪ್ಪ ಇಷ್ಟು ಹಿಂಸೆ ಆಗ್ತಾ ಇದೆ, ಏನಪ್ಪ ನನಗೆ ಕಷ್ಟ ಆಗ್ತದೆ ನೋಡ್ತೀನಿ ಅಂತ. ನೋಡ್ತೀನಿ ಅಂತ ಹೆವಿ ಡ್ಯೂಟಿ ತಗೊಂಡು ನಿಧಾನ ಹೋಗೋದು, ಅದು ಕಿಲೋಮೀಟರೇ ನೋಡೋದು. ಹಿಂಗೆ ಎಲ್ಲಾದ್ರೂ 20 ದಾಟ್ತಂದ ತಕ್ಷಣ ಮತ್ತೆ ಸ್ಲೋ ಮಾಡ್ಕೊಳ್ಳೋದು. ಯಾವ್ದಾದ್ರು ವೆಹಿಕಲ್ಸ್ ಎದುರಿಗೆ ಬಂತಂದ್ರೆ ಸೈಡಿಗೆ ನಿಲ್ಲಿಸ್ಕೊಳ್ಳೋದು. ಹೀಗೆ ಒಂದು ವಾರ. ಸರ್, ನೀವು ಹೇಳಿದ್ರೆ 28 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ತಿದ್ರಿ ಅಂತ. ಆದ್ರೆ ನಿಮ್ ಮಗಂದು ಒಂದು ಅಡ್ವೈಸು, ಅಪ್ಪ ಸ್ಕೂಟರ್ ಓಡಿಸೋದು ನಿಲ್ಸ್ಬೇಡ, ಹೆವಿ ಡ್ಯೂಟಿ ಸ್ಕೂಟರ್ ಓಡಿಸೋದು ನಿಲ್ಸೋದ್ ಬೇಡ, ಓಡಿಸಿ, ಯಾಕೆ ನಿಮ್ಗೆ ಅಭ್ಯಾಸ ಇಲ್ಲ ಅಂತ ಹೇಳಿದ್ರು. ಆ ಒಂದು ಚಿಕ್ಕ ಅಡ್ವೈಸು ಎಷ್ಟು ಇಂಪ್ಯಾಕ್ಟ್ ಮಾಡ್ತೀವಿ ನೋಡಿ. ಯಾಕೆಂದ್ರೆ ಹೋಗಿ ಬರೋಕೆ ಟೈಮ್ ಎಷ್ಟು ಕನ್ಸ್ಯೂಮ್ ಆಗೋದು, ಅದೇ ಟೈಮ್ ನೀವು ತೋಟದಲ್ಲಿ ಕಳಿಯಕ್ ಮಾಡಿದ್ರಿ. ಹೌದು, ಅದು ಬಹಳ ಪ್ಲಸ್ ಆಯ್ತು ನನಗೆ. ಈ ಮಳೆಗಾಲದಲ್ಲಿ ಕಣ್ಣಿಗೆ ನೀರು ಹೊಡೆಯೋದು, ಅದನ್ನು ಹೋಗ್ಬೇಕಾದ್ರೆ. ಹೀಗಾಗಿ ಬಹಳ ಸಿಕ್ಕಾಪಟ್ಟೆ ಜರ ಗಿರ ಬಂದು 1 ವಾರ ಜರಾನೇ ಬಿಡ್ಲಿಲ್ಲ, ಶೀತ ಜ್ವರ. ಅವಾಗ ಏನ್ ಮಾಡೋದು ಅಂತ, ಈ ಕೆಲಸ ನಿಲ್ಸಂಗಿಲ್ಲ, ಕೆಲಸ ಮಾಡಿ ಸುಮ್ಮನೆ 100 ಎಕರೆ ಜಮೀನಾಗಿತ್ತು. ಹಾಗಾಗಿ ಏನ್ ಮಾಡೋದು ಅಂತ ಆಮೇಲೆ ಒಂದು ಕಾರ್ ತಗೊಳ್ಳೋದು ಅಂತ ಆಯ್ತು. 35,000 ರೂಪಾಯಿ ಕೊಟ್ಟು ಒಂದು ಸೆಕೆಂಡ್ ಹ್ಯಾಂಡ್ 800, ಅದೊಂದು 15-20 ವರ್ಷದ ಹಿಂದೆ. ಅವಾಗ 35,000ಕ್ಕೆ ಅದು ಸಿಕ್ತಿತ್ತು. ಅದು ತಗೊಂಡು ಒಬ್ಬ ಕಲಿಸ್ಲಿಕ್ಕೆ ಅಂತ ಹೇಳಿ ನಮ್ಮ ರಿಲೇಷನ್ ಅಲ್ಲಿ ಒಬ್ಬ ಡ್ರೈವರಿಗೆ ಕರ್ಕೊಂಡ್ಬಂದೆ. ಅವನು ಮೊದಲನೇ ದಿವಸನೇ ಒಂದ್ ಸ್ವಲ್ಪ ಹೆದರ್ಸ್ಬಿಟ್ಟ, ಏನೋ ನಿಧಾನಕ್ಕೆ ಹೋಗ್ತಾ ಇದ್ದೆ, ಹೆದರ್ಸ್ಬಿಟ್ಟ. ಹೇ ಸ್ಲೋ ಅಂತ ಅಂದ್ರೆ ನನಗೆ ಹೋಗ್ಬೋದು ಅಂತ ಕಾಣ್ತಿತ್ತು. ಆದ್ರೆ ಅವನು ಅಲ್ಲೇನೋ ಅಡ್ಡ ಬಂತು ಅಂತ ನನಗೇನು ಹಾಗೆ ಅನಿಸ್ತಿಲ್ಲ. ಆಮೇಲೆ ಅಲ್ಲಿ ದಾಟಿ ಆದ್ಮೇಲೆ ನಿಲ್ಲಿಸ್ದೆ, ಯಾಕೆ ಹೆದರ್ಸ್ತೆ ನೀನು ಅಂತ. ಇಲ್ಲ ಅಲ್ಲಿ ಕುರಿ ಅಡ್ಡ ಬಂದಿತ್ತು ಅಂತ. ಇಲ್ಲ ನನಗೆ ಕುರಿ ಅಲ್ಲಿ ಬರೋದು ಕಾಣ್ತಾ ಇತ್ತು, ನಾನು ದಾಟ್ತೀನಿ ಅಂತ ಆಯ್ತು, ನನಗೆ ಪಾಸ್ ಆಗ್ತೀನಿ ಅಂತ ನಾನು ಪಾಸ್ ಆದೆ. ಅದು ಸೈಡಲ್ಲಿ ಕೂತ್ಕೊಂಡವ್ರಿಗೆ ಹಾಗೆ ಆಗೋದು ನಿಜಾನೇ ಅದು. ಆಮೇಲೆ ಆ ಹೆದರಿಕೆ ನನಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಮನೆಗೆ ಹೋದ್ವಿ. ಮಾರನೇ ದಿವಸ, ಒಂದೇ ದಿವಸ ಅವನು ಡ್ರೈವಿಂಗ್ ಕಲಿಸಿದ್ದು. ಮಾರನೇ ದಿವಸ, ಇವತ್ತು ನಾನು ಹೋಗೋದಿಲ್ಲ ತೋಟಕ್ಕೆ, ನೀನ್ ಹೋಗ್ಬಿಡು, ನನ್ಗೊಂದ್ ಸ್ವಲ್ಪ 10 ಗಂಟೆವರೆಗೆ ಕೆಲಸ ಇದೆ ಅಂತ ಹೇಳಿ ಕಳಿಸ್ದೆ. ಆಮೇಲೆ ನಾನೇ ಕಾರ್ ತಗೊಂಡು ಫಸ್ಟ್ ಗೇರಿಗೆ ಹಾಕೊಂಡು ಹೋದೆ. ನನಗೆ ಆ ಹೆವಿ ಡ್ಯೂಟಿ ಏನ್ ಕಷ್ಟ ಆಗಿತ್ತು ಅದ್ರದ್ದು 1% ಕಷ್ಟ ಕಾಣಲಿಲ್ಲ. ಯಾಕಂದ್ರೆ ಹೆವಿ ಡ್ಯೂಟಿ ಹೋಗುತ್ತೆ ಬೀಳ್ತದೆ ಏನೋ ಅಂತ ಆಗ್ತಿತ್ತು. ಇದು ಚಕ್ರ 4 ಅಲ್ಲ, ಬೀಳೋದಿಲ್ಲ, ನಿಧಾನಕ್ಕೆ. ಈಗ ಹೋಗಿ ಕೇವಲ ಒಂದು 8 ದಿವಸದಲ್ಲೇ ನಾನು ಸ್ಟಡಿ ಆದೆ. ಮತ್ತೆ ಇನ್ನೊಂದೇನು ಗೊತ್ತಾ, ನೀವ್ ಹೇಳ್ದಂಗೆ ಲೈಫ್ ಅಲ್ಲಿ ರಿಸ್ಕ್ ತಗೊಳ್ಳಿಲ್ಲ ಅಂತಂದ್ರೆ ಚಾನ್ಸಸ್ ಅದು ನಿಮ್ಗೆ ಬರಲ್ಲ. ರಿಸ್ಕ್ ತಗೊಂಡಷ್ಟು ಈಗ ನೀವು ನೋಡಿ, ಎಕ್ಸಾಕ್ಟ್ಲಿ ರಿಸ್ಕ್ ತಗೊಂಡ್ರಿ, ನೀವು ಸ್ಕೂಟರ್ ಓಡಿಸಿದ್ರಿ, ಕಾರ್ ತಗೊಂಡ್ರಿ, ಲೇಬರ್ ಇಂದ ಬಂದ್ಬಿಟ್ಟು
ಕೊಟ್ಬಿಟ್ಟು ನೀವೀಗ 20 ಎಕರೆಯಿಂದ 100 ಎಕರೆಗೆ ನೀವು ಲೀಸ್ ಮಾಡಿದ್ರಿ, ಅದೆಲ್ಲ ರಿಸ್ಕ್ ತಗೊಂಡ್ ಮಾಡಿದ್ದು. ಯಾಕೆಂದ್ರೆ ನಾವು ಏನಾಗುತ್ತೆ ಅಂತ ಹೆದ್ರು ಬಿಟ್ರೆ ಅದು ಅಲ್ಲಿಗೆ ಮುಗಿದೋಗ್ಬಿಡುತ್ತೆ. ಏನಾಗೋದು ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ನೀವು ಆಗ್ಲೇ ಹೇಳ್ದಂಗೆ ಡಿಸಿಪ್ಲಿನೇ ಮೇನ್ ಸರ್. ಆಮೇಲೆ ನೀವು 100 ಎಕರೆ ಮಾಡಿದ್ರಿ, 100 ಎಕರೆ ಮಾಡಿದ್ಮೇಲೆ ಒಂದೇ ಕ್ರಾಪ್ ಬೆಳೆದ್ರಾ ಇಲ್ಲಾಂದ್ರೆ 2-3 ಕ್ರಾಪಿಗೆ ಹೋಗಿದ್ರಾ? ಫಸ್ಟಿಗೆ ಪೈನಾಪಲ್ ಒಂದೇ ಕ್ರಾಪ್. ಓಕೆ. ನಂತರ ಒಂದು 2098 2008 ಓಕೆ, ಸಾಮಾನ್ಯಕ್ಕೆ 6, 7, 8 ಒಂದು 3-4 ವರ್ಷ ಓಕೆ, ಶುಂಠಿ ಬೆಳೆದೆ ನಾನು. ಓಕೆ. ಶುಂಠಿನೂ ಬಹಳ ಅತಿ ಉತ್ತಮವಾದ ಬೆಳೆ. ಓಕೆ. ನಮ್ಮ ಧಾರವಾಡ ಯೂನಿವರ್ಸಿಟಿ, ಓಕೆ, ಕೃಷಿ KVK ದೊಡ್ಡ ಯೂನಿವರ್ಸಿಟಿ ಇದೆ ಅಲ್ಲ, ಧಾರವಾಡದವರು, ಅವರು ಕ್ಷೇತ್ರೋತ್ಸವ ಅಂತ ಒಂದು ಜಿಲ್ಲಾ ಮಟ್ಟದ್ದು ಮತ್ತು ಸ್ಟೇಟ್ ಲೆವೆಲ್ ಕ್ಷೇತ್ರೋತ್ಸವ ಅಂತ ಹೇಳಿ ಅಷ್ಟು ಚೆನ್ನಾಗಿ ಶುಂಠಿ ಕೂಡ ನಾನು ಬೆಳೆದಿದ್ದೆ. ಆವಾಗಲೇ ಈ ಪೈನಾಪಲ್ಲಲ್ಲಿ ನಾವು ಫ್ಯಾಟಿಲೈಸರ್ ಸೈಲ್ ಅಪ್ಲಿಕೇಶನ್ ಕೊಡೋದನ್ನ ನೀರು ಮಾಡಿ ಅದೇ ಕೊಟ್ಟು ಉಳಿಸೋದು. ಈ ನೀರು ಮಾಡಿ ಕೊಡುವ ಗುರುಗಳು ರೌಫ್ ಸಾಬ್ರು ಏನಿದ್ರು, ಅವ್ರ ಮಗ ಭಾಷಾ ಸಾಹೇಬ್ರು ಅಂತ ನಾವು ಕರಿತೀವಿ. ಅದು ಅಬ್ದುಲ್ ಕರೀಂ ಅಂತ, ಅಬ್ದುಲ್ ಕರೀಂ ಯಶೇಕ್ ಅಂತ ಹೆಸರು. ಅವರು BSc ಅಗ್ರಿ ಮಾಡಿಕೊಂಡು ಅವ್ರ ತಂದೆ ಜೊತೆಗೆ ಬಂದು ಕೃಷಿ ಸೇರ್ಕೊಂಡಾಗ ಅವರು ಕೆಲವು ಅದರದ ಈ ಗೊಬ್ಬರ ಹಾಕಿದಾಗ ಮಳೆ ಬರದೇ ಇರೋದು, ಅದು ಒಣಗಿ ಹೋಗೋದು, ನೀರು ಹೊಡೆದು ಕರಗ್ಸನ ಅಂದ್ರೆ ಕರೆಂಟ್ ಇಲ್ಲದೆ ಇರೋದು, PC ಕೆಟ್ಟು ಹೋಗೋದು, ಹೀಗಿದ್ದೆಲ್ಲ ಅನುಭವ. ಇದು ನಾವು ನೀರು ಮಾಡಿ ಯಾಕೆ ಕೊಡಬಾರ್ದು ಅಂತ ಹೇಳಿ ಈ ಗೊಬ್ಬರದ್ದು ನೀರು ಮಾಡಿ ಕೊಡುವ ಗುರುಗಳು ನಮಗೆ ಅಬ್ದುಲ್ ಕರೀಂ ಯಶೇಕ್ ಅಂತ ಹೇಳ್ಬೋದು, ಅವರ ಮಗ. ನೀವೀಗೇನು ಮೆಣಸಿಗೆಲ್ಲ ನೀರ್ ಮಾಡ್ಬಿಟ್ಟು ಬಿಡ್ತಾ ಇದ್ರೆ ಅಲ್ಲಿಂದ ಕಲ್ತಿದ್ದು? ಹೌದು ಹೌದು. ಮತ್ತೆ ಇನ್ನೊಂದೇ ಅಂತ ಹೇಳಿದ್ರೆ ಅದು ಬೂಟಾಟಿಕೆ ನನಗೆ ಆಗುದಿಲ್ಲ. ನನ್ನ ಆತ್ಮಕ್ಕೆ ನಾನೇ ವಂಚನೆ ಮಾಡಿ ನಾನು ಯಾರಿಂದ ಏನು ಕಲ್ತಿದ್ದೀನ ಅದು ನನಗೆ ಅದು ಹೇಳಿದ್ರೆ ನನಗೆ ಬಹಳ ನಿಜವಾಗ್ಲು. ಹೌದು, ನಿಜ, 200% ಕರೆಕ್ಟ್. ಯಾಕೆಂತಂದ್ರೆ ಮತ್ತೆ ಇನ್ನೊಂದು ಏನಂತ ಗೊತ್ತಾ ಸರ್, ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ನೀವು ಅವರಿಂದ ಕಲ್ತ್ರಿ, ನೀವು ಬೇರೆಯವ್ರು ಕಲಿಸ್ತಾ ಇದ್ದೀರಾ, ಅದು ನೀವೇನು ನಿಮ್ ನಾಲೆಜ್ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ, ಅದು ವೆರಿ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಈಗ ಅಗ್ರಿಕಲ್ಚರ್ ಅಂತಂದ್ರೆ ಎಲ್ಲ ಹೆದರ್ತಾರೆ, ಅದು ಎಸ್ಪೆಷಲಿ ಯಂಗ್ಸ್ಟರ್ಸ್, ಏನಪ್ಪ ಬಂದ್ರೆ ಹಿಂಗಾಗುತ್ತೆ ಏನ್ ಕತೆ ಅಂತ. ಅದೇ ನೀವೇನು ಅಂತಂದ್ರೆ ಅದನ್ನ ಆ ಬ್ಯಾರಿಯರ್ ಎಷ್ಟೋ ಕಟ್ ಡೌನ್ ಆಗಿದೆ ಈಗ. ಯಾಕೆಂತಂದ್ರೆ ನೀವು ಹೇಳಿ ಕರೆಕ್ಟ್. ಈಗ ಗೊಬ್ಬರ ಹಾಕ ಕೊಟ್ಟಷ್ಟೇ ಹಾಕ್ಬೇಕಾದ್ರೆ ನಿಮ್ಗೆ ಚೇಂಜಸ್ ಕಾಣಿಸುತ್ತೆ, ಒಬ್ರು ಜಾಸ್ತಿ ಆಗ್ತಿದ್ದಾರೆ, ಒಬ್ರು ಕಮ್ಮಿ ಆಗ್ತಿದ್ದಾರೆ. ಆದ್ರೆ ಏನು ಅಂತ ನಿಮ್ಗೆ ಈ ಸಮ್ಮರ್ ಟೈಮ್ ಅಲ್ಲಿ ನಿಮ್ಗೆ ಈ ತರ ಮಿಕ್ಸಿಂಗ್ ಮಾಡ್ಕೊಡ್ದಾಗ ಕರೆಕ್ಟ್ ರೇಷಿಯೋ ಬರುತ್ತೆ. ಒಂದು 5 ಲೀಟರ್ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಮಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟು. ಸರ್, ಯಾವ ಟೈಮಲ್ಲಿ ನೀವು ಮತ್ತೆ ನಾವು ವಾಪಸ್ ನಿಮ್ದೇ ಓನ್ ಪ್ರಾಪರ್ಟಿ ಮಾಡ್ಬೇಕು ಅಂತ ಅನ್ಸ್ತು, ಹೆಂಗೆ ಅಂತ? ಅದು ಈ 100 ಎಕರೆ ಏನು ಈ ಲೀಸಿನ ಜಮೀನ್ ನಾವು ಮಾಡ್ತಿದ್ವಿ, ಅವಾಗ ಕೆಲವೆಲ್ಲ ರಿಸ್ಕ್ ಬರ್ತಿದ್ವು. ಈ ಲೀಸಿಗೆ ಜಮೀನ್ ಕೊಟ್ಟವ್ರದ್ದು ಫಸ್ಟಿಗೆ ಕೊಡೋತ್ತಿಗೆ ನಮ್ಗೆಲ್ಲ ಒಂದು ಕಾರ್ಡ್ ರೂಪದಲ್ಲಿ ಕೊಡ್ತಿದ್ರು. ಆಮೇಲೆ ಕೆಲವೆಲ್ಲ ರಿಸ್ಕ್ ಬರೋದು. ಆ ರಿಸ್ಕ್ ಬಂದಾಗ ಅದನ್ನ ಸಾಲ್ವ್ ಮಾಡಕ್ಕೆ ನಮ್ಮ ರೌಫ್ ಸಾಹೇಬ್ರು ಮತ್ತೆ ನಮ್ಮ ರಾಮದಾಸ್ ಕಾಮತ್ರು ಇವ್ರ ಫ್ಯಾಮಿಲಿ ಕೂಡ ಅದು ಅಂದ್ರೆ ನಾವು ಹೊಸದಾಗಿ ಹೋದವರು, ಆ ಊರಿಗೆ ಹೊಸಬ್ರು ನಾವು ಹೋಗಿದ್ದು, ಅವ್ರಿಗೆಲ್ಲ ಇದಾಗ್ತಿತ್ತು. ಅವಾಗ ನಾವೊಂದು ಸ್ವಂತ ಜಮೀನು ಮಾಡಬೇಕು, ಆದಾಯ ಉಳಿದಿತ್ತು. ಅವಾಗ ರೌಫ್ ಸಾಹೇಬ್ರು ಅವ್ರ ಮಗನಿಗೆ ಹೇಳಿದ್ರು, ಇವ್ರದ್ದು ಎಲ್ಲಿಯಾದ್ರೂ ಒಂದು ಸ್ವಂತ ಜಮೀನು ಮಾಡೋದು ಒಳ್ಳೇದು, ಈ ಲೀಸಿನ ಜಮೀನಲ್ಲಿ ರಿಸ್ಕ್ ಸುಮ್ಮನೆ ಅದು ಏನು ಆದಾಯ ಬರ್ದೆ ಹೋದ್ರೆ ಸೋತ್ರೆ ಅದು ಏನು ಆಗುದಿಲ್ಲ. ಅಲ್ಲಿ ಒಳ್ಳೆ ಆದಾಯ ಬರ್ಬೇಕಾದ್ರೆ ಏನೋ ಒಂಥರ ಆಗುತ್ತೆ ಈ ಭೂಮಿ ಕೊಟ್ಟು. ಹೌದು, ಈಗ ಏನು ಅಲ್ಲಿಂದ ಅಲ್ಲಿಗಾಗಿ ಅಥವಾ ಲಾಸ್ ಆಗ್ತಾ ಇದ್ರೆ ಅವ್ರಿಗೇನು ಅನ್ಸೋದಿಲ್ಲ, ಚೇಂಜಸ್ ಇರಲ್ಲ. ಸ್ವಲ್ಪ ದುಡ್ಡು ಆಗ್ತಿದೆ ಅಂತ ನೋಡಿದ್ರೆ ಸ್ವಲ್ಪ ಚೇಂಜಸ್ ಆಗ್ತಾರೆ. ಆಯ್ತಾ, ಎಲ್ಲರೂ ಅಂತ ಹೇಳಲ್ಲ, ಕೆಲವರು. ಇನ್ ದೀರ್ಘಾವಧಿ ಬೆಳೆಗೆ ನಾವು ಹೋಗ್ಬೇಕು ಅಂತ ಆದಾಗ ಯಾವ ಬೆಳೆ ಮಾಡಬೇಕು, ದೀರ್ಘಾವಧಿ ಬೆಳೆ ಅಂದ್ರೆ ನಮಗೆ ಸಿಕ್ಕಂತ ಅನುಭವಗಳು, ಎಕ್ಸ್ಪೀರಿಯನ್ಸ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂತಂದ್ರೆ, ನೀವು ಫಾರ್ ಎಕ್ಸಾಂಪಲ್ 10 years ನೀವು ಲೀಸ್ ಮಾಡಿದ್ರಿ, ಅದೇ ನೀವು ಬೇರೆ ಪ್ರಾಪರ್ಟಿಲಿ ಮಾಡಿದ್ರಿ, ಆದ್ರೆ ನೀವು 30 ವರ್ಷ ಏನ್ ಮಾಡಿದ್ರಿ ಅದು ನಿಮ್ದು ಯಂಗ್ಸ್ಟರ್ಸ್ ಅಲ್ಲಿ ಮಾಡಿದವರು, ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರಿ. ಹೌದು, ಅದ್ರ ಬಗ್ಗೆ ನಾನು ಈ ಅಧ್ಯಯನ ಮಾಡಿದಾಗ ಸಾಮಾನ್ಯಕ್ಕೆ ಒಂದು ಕಾಲದಲ್ಲಿ 1972ರಲ್ಲಿ ಅಡಿಕೆ ತೋಟ ಇದ್ದವ್ರಿಗೆಲ್ಲ ಗೊತ್ತಿದೆ. ಆವಾಗ ಈಗಿನ 1 ಭಾಗ 2 ಭಾಗದಷ್ಟು ಈಗೇನು ಅಡಿಕೆ ಇದೆ ಕರ್ನಾಟಕದಲ್ಲಿ, 1-2% ಇತ್ತ ಇಲ್ಲೋ ನನಗೆ ಗೊತ್ತಿಲ್ಲ, ಒಂದ್ ಸ್ವಲ್ಪ ಅಡಿಕೆ ಇತ್ತು. ಈಗ ಸಿಕ್ಕಾಪಟ್ಟೆ ಅಡಿಕೆ ಆಗಿದೆ. ಒಂದು ಎರಡನೇ ಗುಟ್ಕಾ ಬ್ಯಾನ್ ಅಂತ ಈಗ ಇತ್ತೀಚಿನ ಒಂದು 7-8 ವರ್ಷದಿಂದ ಇಲ್ಲ, ಮತ್ತೆ ಈ ವರ್ಷ ಶುರು ಆಗಿದೆ ಗುಟ್ಕಾ ಬ್ಯಾನ್ ಇಂದು. ಒಂದು 8-10 ವರ್ಷದ ಹಿಂದೆ ಅಂತೂ ಭಾರಿ ಗುಟ್ಕಾ ಬ್ಯಾನ್ ಬಗ್ಗೆ ಭಾರಿ ಸುದ್ದಿ ಇತ್ತು. ಅದು ಆಮೇಲೆ ಒಂದು ಭೂಮಿಯಲ್ಲಿ ಒಂದೇ ಬೆಳೆ ಯಾಕೆ ಬೆಳಿಬೇಕು, ಎಕ್ಸ್ಪೀರಿಯನ್ಸ್ ನಿಮಗೆ ನಮ್ಮ ಮಲ್ನಾಡ್ ಭಾಗದಿಂದ ಬಂದಿರುತ್ತೆ. ಮಲ್ನಾಡ್ ಭಾಗದಿಂದ ಬಂದಿತ್ತು. ಈಗ 72ರಲ್ಲಿ ಅಡಿಕೆ ಬೆಳೆ ಕುಸಿತ, 2001ರಲ್ಲಿ
ಕಾಫಿ ಬೆಳೆ ಕುಸಿತ, ಹೌದು ಬಹಳ ಬಹಳ ಬೆಳೆ ಕುಸಿತ ಆಗಲಿಲ್ಲ, ಬೆಲೆ ಕುಸಿತ ಆಯಿತು. ಹೌದು ಬೆಲೆ ಕುಸಿತ ಆಗಿ ತೋಟಗಳೆಲ್ಲ ಕಂಗಾಲಾಗಿದ್ದು. ಹೌದು ಸಾಮಾನ್ಯ ನಾವು ಬಸರಿಘಟ್ಟೆ ಏರಿಯಾದಲ್ಲಿ ಕೆಲಸ ಹೆಚ್ಚಾಗಿ ಮಾಡಿದ್ದು ಅಲ್ಲಿ. ಮುಡಿಗೆ ಕೊಪ್ಪ ತಾಲೂಕಲ್ಲಿ ಜಾಸ್ತಿ, ಮುಡಿಗೆರೆ ತಾಲೂಕಲ್ಲಿ ಸ್ವಲ್ಪ ಏರಿಯಾದಲ್ಲಿ ಮಾಡಿದ್ದೆ. ಆವಾಗ ಈ ನಮ್ಮ ಸ್ವಂತ ಜಮೀನಲ್ಲಿ ದೀರ್ಘಾವಧಿ ಬೆಳೆ ಮಾಡಬೇಕಂತ ಆದಾಗ ನನಗೆ ಅನ್ನಿಸ್ತು, ಈಗ ಆವಾಗೆಲ್ಲ ಏನಾದರೂ ಒಂದೆರಡು ಬೆಳೆ ಇರಬೇಕು ಅಂಥೇಳಿ, ಒಂದೇ ಥರದ್ದು ಇರಬಾರ್ದು, ಎರಡು ಥರದ, ಅದು ಸ್ವಲ್ಪ ಬುದ್ಧಿವಂತರದ್ದು ಮಾತಾಗಿತ್ತು. ಹೌದು ಅದು ನಾನು 2 ಬೆಳೆಯ ಬದಲಿಗೆ 2-3 ಬೆಳೆ ಯಾಕೆ ಮಾಡಬಾರ್ದು ಒಂದೇ ಭೂಮಿಯಲ್ಲಿ ಅಂಥೇಳಿ ಹೀಗೆ ಆಲೋಚನೆ ಬಂತು. ನಾವು ಒಂದು ದೀರ್ಘಾವಧಿ ಬೆಳೆ ಮಾಡಿದಾಗ ನಮ್ಗೆ ಒಂದು ಕೈ ಕೊಟ್ಟರು ಒಂದು ಸಿಗುವ ಹಾಗೆ, ಒಂದು ಏನಾದರೂ ಒಂದು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ನಾವು 2-3 ಬೆಳೆ ಯಾಕೆ ಮಾಡಬಾರ್ದು ಅಂತ. 2-3 ಬೆಳೆ ಮಾಡಬೇಕಾದ್ರೆ ಅದಕ್ಕೆ ಏನು ಮಾಡಬೇಕು? ಈಗ ಉದಾಹರಣೆಗೆ ಅಡಿಕೆ ತೋಟ ಮಾಡ್ಕೊಂಡವ್ರು ಮಾಡ್ಕೊಂಡಿದ್ದಾರೆ, ಕಾಫಿ ತೋಟ ಈಗ ಮಾಡಿದವರೆಲ್ಲ ಮಾಡಿದ್ದಾರೆ. ಅದರಲ್ಲಿ ಈಗ ಮಾಡಬೇಕಾದ್ರೆ, ಹೊಸದಾಗಿ ಮಾಡಬೇಕಾದ್ರೆ ಅಳವಡಿಸಕ್ ಹೋದ್ರೆ ಕಷ್ಟ ಇದೆ. ಯಾವ್ದು ಕೀಳ್ಬೇಕು, ಯಾವ್ದು ಬಿಡಬೇಕು, ಎಲ್ಲಿ ಮಾಡಬೇಕು, ಎಲ್ಲಿ ಬಿಡಬೇಕು, ಇದೆಲ್ಲ ಕನ್ಫ್ಯೂಷನ್. ಹಾಗಾದ್ರಿಂದ ನಾನು ಮೊದಲು ಅಂದಾಜು ಮಾಡಿ, ನಾವು ಮಾಡಬೇಕಾದ್ರೆ ಅದಕ್ಕೆ ಸರಿಯಾದ ಪೇಸ್ ಕೊಟ್ಕೊಂಡು ಒಂದು ಮಾಡಿಬಿಟ್ರೆ ಒಂದಕ್ಕೊಂದು 2-3 ಬೆಳೆನೂ ಬರಬೇಕು, ಒಂದಕ್ಕೊಂದು ಕಾಂಪಿಟೇಷನ್ ಆಗದ ಹಾಗೆ, ತೊಂದರೆ ಕೊಡೋದ್ ಹಾಗೆ, ಎಲ್ಲ ಸುಸೂತ್ರವಾಗಿ 3 ಬೆಳೆನೂ ಬರಬೇಕು. ಸೂಪರ್ ಸರ್. ಯಾಕೆ ಅಂತಂದ್ರೆ ನಮ್ಮಲ್ಲಿ ಏನ್ ನಾನು ನೋಡ್ತೀನಿ, ಮ್ಯಾಕ್ಸಿಮಮ್ ಹಳೆ ತೋಟಗಳು ಏನ್ ನೋಡ್ತಾ ಇದ್ದೀನಿ ನಾನು, ನಾವು ಹೊಡ್ತಾ ಬಿದ್ದಿದ್ದೆ ಸ್ಪೇಸಿಂಗ್ ಅಲ್ಲಿ. ಏನು ಅಂತಂದ್ರೆ ಕಾಫಿ ಗಿಡಕ್ಕೆ ಬೆಳಕೆ ಇಲ್ಲ, ಕಾಡಾದಂಗೆ ಆಗಿರುತ್ತೆ. ಏನು ಅಂತಂದ್ರೆ ಅಷ್ಟು ಗಿಡ ತುಂಬಿಸ್ಬಿಡೋಣ, ಇಷ್ಟು ಗಿಡ ತುಂಬಿಸ್ಬಿಡೋಣ, ಜಾಸ್ತಿ ಬರುತ್ತೆ ಅಂತ ಕಾನ್ಸೆಪ್ಟೇ ರಾಂಗ್ ಅಂತ ನೀವೇನ್ ಹೇಳ್ತೀರಾ ಸರ್? ಯಾಕೆಂತಂದ್ರೆ ಎಷ್ಟು ಗಿಡ ಎಷ್ಟು ಸ್ಪೇಸ್ ಕೊಡ್ಬೇಕು ಅಷ್ಟೇ ಸ್ಪೇಸ್ ಕೊಟ್ರೆ ನಿಮ್ಗೆ ಏನು ಕ್ರಾಪ್ ಜಾಸ್ತಿ ಕೊಡುತ್ತೆ. ಅದರಲ್ಲಿ ನೀವು ಈಗ ನಾವೇನ್ ನೋಡ್ತಾ ಇದೀವಿ ಅಂತಂದ್ರೆ, ಅಮನುಲ್ಲಾ ಅಂತಂದ್ರೆ ಸ್ಪೇಸಿಂಗು, ಪೆಪ್ಪರ್ ಬೆಳೀತಿದ್ದಾರೆ. ಅದು ಎಸ್ಪೆಷಲಿ ಸಾಗರದಲ್ಲಿ ಕಾಫಿ ಆಗ ಬೆಳೀತಿದ್ರಲ್ಲ ಗೊತ್ತಿಲ್ಲ, ಆ ಟೈಮಲ್ಲಿ ಕಾಫಿನ ಬೆಳೆದ್ಬಿಟ್ಟು ಒಂದು ಅಚೀವ್ಮೆಂಟ್ ಮಾಡಿ ಒಂದು ಸಕ್ಸಸ್ ಕಂಡಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಕಾಫಿ ಸಾಗರದಲ್ಲಿ ಬರ್ತದಂತ ಅನಿಸ್ತಿತ್ತು ನನಗೆ. ಆದ್ರೆ ನಮ್ಮ ಬೋರ್ಡ್ನವರು ಬಂದೊಂದು 1993 ಅಂತ ಕಾಣುತ್ತೆ, ಒಂದು 6-7 ವರ್ಷ ಶ್ರಮ ಪಟ್ರು. ಅದರಲ್ಲಿ ರೈತರು ಸ್ಪಂದಿಸಿಲ್ಲ. ಅವ್ರ ಐಡಿಯಾಸ್ ಇರ್ಲಿಲ್ಲ, ಅದ್ರ ಬಗ್ಗೆ ಐಡಿಯಾಸ್ ಇರ್ಲಿಲ್ಲ. ಅಲ್ಲಿ ರೈತರಿಗೆ ಐಡಿಯಾ ಇರ್ಲಿಲ್ಲ ಹೇಗ್ ಮಾಡ್ಬೇಕು ಅಂತ. ಆದ್ರೆ ಕೇಳುವ ನಮ್ಮ ರೈತರಿಗೆ ಕೆಲವರಿಗೆ ಏನಾಗ್ತದೆ ಅಂದ್ರೆ, ನಮ್ಮ ಯೂನಿವರ್ಸಿಟಿಗಳು ಇದಾವೆ, ಅವರು ಏನೇ ಆಗ್ಲಿ ಕಲ್ತಿದ್ದಾರೆ, ವಿಜ್ಞಾನಿಗಳು ಕಾಫಿ ಬೋರ್ಡ್ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು, ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗಳು ಇದಾವೆ, ಬೇಕಾದಷ್ಟು ಇದಾವೆ. ಅವು ಏನೇ ಆಗ್ಲಿ ಅವ್ರು ಕಲ್ತಿರ್ತಾರೆ, ಸೈಂಟಿಫಿಕ್ಲಿ ಆಗಿ ಅವರು ಕಲ್ತಿರ್ತಾರೆ ಸಾಮಾನ್ಯಕ್ಕೆ. ಅದ್ರ ಬಗ್ಗೆನೆ ಅವರು ಸುಮಾರು ಒಂದು 10-25 ವರ್ಷನೋ 20 ವರ್ಷನೋ ಡಾಕ್ಟರ್ ಆಗ್ಬೇಕಾದ್ರೆ ಧರ್ಮಕ್ಕೆ ಆಗುದಿಲ್ಲ, ಅವ್ರು ಕಲ್ತಿರ್ತಾರೆ. ಆದ್ರೆ ಅವರು ಸಹಕಾರ ಸಲಹೆ ತಗೋಬೇಕು ಅನ್ನುವ ಒಂದು ಪರಿಜ್ಞಾನ ನಮಗೆ ರೈತರಾದವ್ರಿಗೆ ಬೇಕು. ಈಗ ಸ್ವಲ್ಪನೇ ಸಿಕ್ಲಿ ಅವ್ರ ಹತ್ರ, 25% ಸಿಕ್ಲಿ, ಅದು ನಮಗೆ ಪ್ಲಸ್. ಆ ಪರಿಜ್ಞಾನ ಬಹುಶಃ ರೈತರಿಗೆ ಅಲ್ಲಿ ಇರ್ಲಿಲ್ಲ ಅಂತ ಕಾಣುತ್ತೆ. ಕಾಫಿ ಬೋರ್ಡ್ನವ್ರು ಶ್ರಮ ಪಟ್ಟಿರ್ಬೋದು, ಆದ್ರೆ ಆ ಕೈ ಹಿಡಿದಂತ ಅವ್ರಿಗೆ ಮಾಡ್ಸಕ್ ಆಗುದಿಲ್ಲ. 200% ಒಂದು ಗೈಡೆನ್ಸ್ ತಗೋಬಹುದು, ಅದ್ರ ಮೇಲೆ ನಾವು ವರ್ಕ್ ಮಾಡಬಹುದು. ಏನಾದ್ರು ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ನಾವು ಅವ್ರು ಫೋನ್ ಮಾಡಿ ಕೇಳ್ಕೋಬಹುದು, ಹೀಗಿದ್ ಮಾಡ್ಬೋದು. ನಾವು ಈ ಗಿಡ ನಡೋದು ಹೇಗ್ ನಡಬೇಕು, ಯಾವ ರೀತಿ ಅವ್ರು ಹೇಳ್ದಂಗ ಮಾಡೋದು. ಅವ್ರು ಪ್ರತಿ ಗಿಡ ಬಂದ್ ನಡ್ಸಕ್ಕಂತೂ ಸಾಧ್ಯ ಇಲ್ಲ. ಅವ್ರು ಗೈಡ್ಲೈನ್ಸ್ ಕೊಡ್ತಾರೆ, ಅದ್ರ ಮೇಲೆ ನಾವು ವರ್ಕ್ ಮಾಡ್ಬೇಕು. ನಿಮ್ ಪೆಪ್ಪರ್ ಆಗ್ಲಿ, ಅರೇಬಿಕ್, ಚಂದ್ರಗಿರಿ ನಟ್ಟಿದ್ದಾರೆ, ಅಡಿಕೆ ಆಗಲಿ, ಒಂದಕ್ಕೊಂದು ಯಾವುದಕ್ಕೂ ಡಿಸ್ಟರ್ಬ್ ಆಗಿಲ್ಲ. 1 ಎಕರೆಗೆ ಎಷ್ಟು ಗಿಡ ಇರಬೇಕು ಅಷ್ಟು ಗಿಡ ಇದೆ, ಎಷ್ಟು ಇನ್ಕಮ್ ತೆಗಿಬೇಕು ಅಷ್ಟು ಇನ್ಕಮ್ ತೆಗಿತಾ ಇದ್ದೀರಾ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾವು ಈ ದೀರ್ಘಾವಧಿ ಬೆಳೆಗೆ ಹೋಗಬೇಕು ಅಂದಾಗ ನಾವು 1-2-3 ಬೆಳೆ ನಾವು ಇಟ್ಕೊಂಡ್ರೆ ಹೇಗೆ, ಅದಕ್ಕೆ ಪೇಸ್ ಕೊಡಬೇಕು. 4 ಬೆಳೆ ಮಾಡಬೇಕು ಅಂತ ಹೇಳಿ ಒಂದು ಐಡಿಯಾ ಮಾಡಿದ್ದೆ ನಾನು. 4 ಬೆಳೆ ಅದು ಸ್ವಲ್ಪ ಸಮಯ ಮಾಡಿದ್ದೆ, ಆದ್ರೆ ಅದು ವಿಲ್ಟ್ ಬಂದ್ಬಿಡ್ತು. ಅದೇನಾಯ್ತು, ನಾನು ಗೋವಾದಿಂದ ಒಂದು ಸ್ವಲ್ಪ ವೆನಿಲಾ, ಅಡಿಕೆಗೆ ಏನು ಇದು ಒಂದು 8 ಅಡಿ ಪೇಸ್ ಕೊಟ್ಟು ನಾನು ಅಡಿಕೆ ನಟ್ಟಿದ್ನ, ಅದಕ್ಕೆ ವೆನಿಲಾ ಕೆಲವು ವಿಡಿಯೋದಲ್ಲಿ ಇದೆ ವೆನಿಲಾ. ಅದೇನಾಯ್ತು, 50 ರೂಪಾಯಲ್ಲಿ ಇದರಲ್ಲಿ ಗೋವಾದಲ್ಲಿ ಮೀಟ್ರಿಗೆ ಕೊಡ್ತಾರೆ ಅಂತ. ಈಗ ನಾನು 100 ರೂಪಾಯಿ ಮೀಟರ್ ತಂದು ಹಾಕಿದ್ದೆ. 50 ರೂಪಾಯಿ ಅಂದ್ರೆ ಅರ್ಧಕ್ಕರ್ಧ ದುಡ್ಡು ಉಳಿತದೆ ಅಂತ ಹೇಳಿ ಗೋವಾದಿಂದ ತಂದು ಸ್ವಲ್ಪ ನಟ್ಟೆ. ಅದ್ರಲ್ಲಿ ವೈರಸ್ ಇತ್ತು. ಅದು 4ನೇ ಬೆಳೆ ವೈರಸ್ಗೆ ಅಟ್ಯಾಕ್ ಆಯ್ತು, ಎಲ್ಲ ಕಿತ್ತು ಸುಟ್ಟಾಕ್ಬಿಟ್ಟೆ ನಾನು. 4ನೇ ಬೆಳೆದು ಬಿಟ್ಟೆ. ಈ 3 ಬೆಳೆ ಸುಸೂತ್ರವಾಗಿ ಇನ್ಯಾವುದಾದ್ರೂ ಬಂದ್ರೆ 4ನೇ ಬೆಳೆ ನೋಡೋಣ ಅಂತ ಹೇಳಿ, ಈಗ ಸುಸೂತ್ರವಾಗಿ 3 ಬೆಳೆ ಬರುವಾಗೆ ನಾನು ಒಂದು ಪೇಸ್ ಕೊಟ್ಕೋಬೇಕು ಅಂತ ಹೇಳಿ ಒಂದು ಅಂದಾಜು ಮಾಡಿದ್ದು. ನಂದು ಸಾಗರದ ಜಮೀನು ಇರೋದು, ನಂದು ತೋಟ ಇರೋದು 1800 ಅಡಿಯಲ್ಲಿ, ಕೇವಲ 1800 1800 ಅಡಿ, ಸಮುದ್ರ ಮಟ್ಟದಿಂದ 1800 ಅಡಿ.
ಅವಾಗ ನೆರಳು ಬೇಕು. ಓಕೆ ಅಡಿಕೆಯಿಂದ ಅಡಿಕೆಗಿಟ್ಟು ಬೇಡ 20 ಇರ್ಲಿ ಅಂತ ಹೇಳಿ ಓಕೆ 20 ಇಂಟು 20 20 ಇಂಟು 9 ಈಗೇನು 9 ಅಡಿ ಅಡಿಕೆ 20 ಅಡ್ಡ ಉದ್ದ 9. ಹೌದು. ಅವಾಗ 180 ಗಿಡ ಬಂತು ಅದು. ಓಕೆ ಇದು ಎಕರೆಗೆ ಬಹಳ ಕಡಿಮೆ ಆಗ್ತದೆ 180 ಗಿಡ ಅಂತ ಹೇಳಿ 8 ಇಟ್ಟೆ. 8 ಇಟ್ಟಾಗ 250 ಗಿಡ ಬಂತು. 8 ಇಂಟು 20 ಹೌದು 43,560 250 ಬಂತು. ಅವಾಗ 7 ಇಟ್ಟು ನೋಡಿದೆ 310 ಬಂತು. ಅದು ಓಕೆ ಅಂತ ಕಾಣ್ತು. ಓಕೆ ಆದ್ರೆ ಈ 20 ಅಡಿ ಗ್ಯಾಪ್ ಇರೋದ್ರಿಂದ ಹೌದು ನಮಗೆ ನೆರಳು ಬೇಕು. ಹೌದು 6 ಅಡಿಗೆ ಅಡಿಕೆ ಹಾಕಿದ್ರೆ ಹೇಗಾಗ್ಬೋದು? ಹಿಂದೆಲ್ಲ ಹಳೆ ತೋಟದಲ್ಲಿ ನೀವು ನೋಡಿದ್ದೀರಿ, ರೋಬಸ್ಟಾನೆ 5 ಅಡಿ 6 ಅಡಿಗೆ ಹಳೆ ನಾವೀಗೇನೋ 65-66 ಬಂದು ಕೆಲಸ ಮಾಡ್ತಿದ್ವಿ. ಅಲ್ಲಿ ರೋಬಸ್ಟ ತೋಟ 5 ಅಡಿ 6 ಅಡಿಗೆ ಇದ್ವು. ಏನೋ ಸರಿ ಇರ್ತಿರ್ಲಿಲ್ಲ, ಒಂದ್ ದೊಡ್ಡ ಗಿಡ ಆದ್ರೆ ಅದ್ರ ಅಡಿಯಲ್ಲಿ 4 ಗಿಡ ಹೋಗಿರ್ತಿದ್ವು. ಅಂತೂ ಪ್ಲಾಂಟಿಂಗ್ ಮಾಡೋದು ಮಾಡಿದ್ರು. ಅದೇ ತರ ಅಡಿಕೆನೂ 6 ಅಡಿಗೆ ಎಲ್ಲ ಮಾಡ್ತಿದ್ರು ಹಿಂದೆ. ಅದಕ್ಕೆ ನಂದು 20 ಅಡಿ ಗ್ಯಾಪ್ ಇರೋದ್ರಿಂದ ನಾನು 6 ಅಡಿಗೆ ಮಾಡಬಹುದೇ ಅಂತ ಹೇಳಿ 6 ಅಡಿಗೆ ಲೆಕ್ಕ ಹಾಕಿ ನೋಡಿದಾಗ 363 ಗಿಡ ಒಂದ್ ಎಕರೆಗೆ ಬಂತು. ಆಮೇಲೆ ಅದಕ್ಕೆ 8 ಅಡಿ ಫ್ರೀ ಜಾಗ ಬಿಟ್ಟು ಬಿಡೋದು ಅಡಿಕೆಗೆ. ನಾವು ಔಷಧಿ ಬಿಡೋಕೆ, ಕೊನೆ ತೆಗಿಲಿಕ್ಕೆ. ಮತ್ತೆ ಅದಕ್ಕೆ ಅಡಿಕೆಗೂ ಡಿಸ್ಟರ್ಬ್ ಆಗಬಾರ್ದು, ಆ ಬೆಳೆ ಚೆನ್ನಾಗಿ ಬರಬೇಕು. ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ಅಡಿಕೆ ಆರ್ಥಿಕವಾಗಿ ಚೆನ್ನಾಗಿದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಸದ್ಯಕ್ಕಿದೆ. ಆದ್ರೆ ಅದು ಸದ್ಯಕ್ಕೆ ಆಗಿರೋದ್ರಿಂದ ಅದಕ್ಕೆ ಪೇಸ್ ಸರಿಯಾಗಿ ಕೊಟ್ಕೊಂಡು ಸರಿಯಾಗಿ ಒಂದು ಪೇಸ್ ಕೊಟ್ರೆ ಅದಕ್ಕೇನು ಡಿಸ್ಟರ್ಬ್ ಆಗದ ಕೆಲಸ ಆಗ್ಲಿಕ್ಕೆ ಅಂತ ಒಂದು 8 ಅಡಿ ಗ್ಯಾಪ್ ಬಿಟ್ಟು ಈ 20 ಇಂಟು 6 ಏನು ಗಿಡ ಹಾಕಿದ್ದೆ. ಇನ್ನು ಉಳಿದ 12 ಅಡಿಯಲ್ಲಿ ಸಾಲಿಂದ ಸಾಲಿಗೆ 6 ಇಟ್ಟು ಗಿಡದಿಂದ ಗಿಡಕ್ಕೆ 6 ಅರಬಿಕಾಯಿ ಏನು 36 ಅಡಿ ಚದರ ಅಡಿ ಕೊಟ್ಟು ಏನು ಹಾಕ್ತಾರೆ, ಆ ರೀತಿಲಿ ಕ್ಯಾಲ್ಕುಲೇಷನ್ ಹಾಕಿದಾಗ 1050 ಗಿಡ ಬಂತು. 2ನೇ ವರ್ಷನೇ 10 ಮೂಟೆ ಪಾರ್ಸಿಮೆಂಟ್ ಬಂತು ಕಾಫಿಯಲ್ಲಿ. 2ನೇ ವರ್ಷನೇ ಬಹಳ ಚೆನ್ನಾಗಿ. ನಾನು ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 5ರವರೆಗೆ ಪ್ಲಾಂಟಿಂಗ್ ಮಾಡಿದ ಗಿಡ ಈ ನೀರು ಮತ್ತೆ ಈ ಗಂಜಲ ಇದೆಲ್ಲ ಕೊಡ್ತಾ ಇರೋದ್ರಿಂದ ಮಾರ್ಚಿಗೆ ಮಟ್ಟಕ್ಕೆ ಬರ್ಲಿಕ್ಕೆ ಶುರು ಆಯ್ತು. ನಾನು ಈ ಕಳೆದ ವರ್ಷ ಹಾಕಿದ್ದು ಈ ಮಾರ್ಚಿಗೆ ಬರ್ತಾ ಇದೆ. ಅಲ್ಲಿ ಅದೇ ವರ್ಷ ಮಾರ್ಚಿಗೆ ಹಾಕಿದ ವರ್ಷನೇ ಮಾರ್ಚಿಗೆ ಮಟ್ಟಕ್ಕೆ ಒಂದೊಂದು ಗಿಡ ಬರ್ಲಿಕ್ಕೆ 2.5 ಅಡಿ ಶುರು ಆಯ್ತು. ಮೇ ಅನ್ನೋದ್ರೊಳಗೆ ಪೂರ್ತಿ ಮಠ 100% ಆಗಿತ್ತು. ಜೂನ್ ಜುಲೈ ಆಗಸ್ಟ್ ಅನ್ನೋದ್ರೊಳಗೆ ಅಡ್ಡೆ ರೆಕ್ಕೆಗಳು ಬಂದು ಅವಾಗ ಹೂ ಉದುರ್ಸ್ಬೇಕಂತ ನಾವೇನು ಇಲ್ಲಿ ಕಾಫಿ ಎಸ್ಟೇಟ್ ಅಲ್ಲಿ ಸಣ್ಣ ಗಿಡದ ಹೂ ಉದುರ್ಸ್ತಿದ್ವಿ, ಅದು ತಲೆಯಲ್ಲಿ ಇಟ್ಕೊಂಡಿದ್ದೆ. ಆವಾಗ ಆ ವರ್ಷ ಮಾರ್ಚ್ 10ಕ್ಕೆ ಒಳ್ಳೆ ಮಳೆನೂ ಆಗ್ಬಿಡ್ತು ನಮ್ಮ ಅದೃಷ್ಟಕ್ಕೆ. ಹೂ ಸಿಕ್ಕಾಪಟ್ಟೆ ಒಂದೇ ಸಲ ಬಂತು. ನೋಡೋಣ ಅಂತ ಒಂದು ಅರ್ಧ ಗಿಡದ್ದು ಹೂ ಬೀಳಿಸ್ತೊತ್ತಿಗೆ ಕೆಳಗೆ ಇಷ್ಟು ಬಿತ್ತು, ಮತ್ತೆ ತೆಗಿಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಜನ ಸಿಗೋದಿಲ್ಲ, ಏನಾದ್ರೂ ಆಗ್ಲಿ ಅಂತ ಬಿಟ್ಬಿಟ್ಟೆ. ಬಹಳ ಚೆನ್ನಾಗಿ ಬಂತು. 2ನೇ ವರ್ಷನೇ ನಿಮ್ಗೆ ಆ ಹೂ ಉದುರಿಸಿದ್ಮೇಲೆ ಗಿಡ ಚೆನ್ನಾಗಿ ಬಂತಾ? ಇಲ್ಲ ಅರ್ಧ ಗಿಡದಷ್ಟೇ ಉದುರಿಸಿ. ಆದ್ರೆ ನೀವು ಹೂ ಉದುರಿಸಿಲ್ಲ, ಆ ವರ್ಷ ಕೊಯ್ದ್ರಿ ನೀವು. ಬಿಟ್ಬಿಟ್ಟೆ. ಈಗ ನೀವೇನ್ ಹೇಳ್ತೀರಾ, ಹೂ ಉದುರಿಸ್ಬೇಕಾ ಚಿಕ್ಕ ಗಿಡ ಬೇಡ? ನನ್ನ ಅಂದಾಜಿ ಪ್ರಕಾರ ಉದುರಿಸೋದ್ ಬೇಡ ಅಂತ. ಈಗ ನಾನು ಸಿರ್ವಾಸಿಯಲ್ಲಿ ಹೋದ ವರ್ಷ ಹಾಕಿದ್ದೆ ಗಿಡ, ಈ ವರ್ಷ ಹಾಕಿದ್ದೀನಿ. ಕಳೆದ ವರ್ಷ ಒಂದು 10 ಎಕರೆ ಹಾಕಿದ್ದೆ. ನಾನು ಹೂ ಏನು ಉದುರಿಸೋದಿಲ್ಲ, ಯಾಕಂದ್ರೆ ನನಗೆ ಆ ಅನುಭವ ಬಂದಿದೆ ಅಲ್ಲ, ಅಲ್ಲಿ ಏನು ಆಗುದಿಲ್ಲ ಅಂತ. ಹಾಗಾಗಿ ನಾನೇನು ಉದುರಿಸ್ಲಿಕ್ಕೆ ಹೋಗೋದಿಲ್ಲ. ಅದು ಸೈಂಟಿಫಿಕ್ಲಿ ಆಗಿ ಉದುರಿಸ್ಬೇಕಾ ಬೇಡ ನನಗೆ ಗೊತ್ತಿಲ್ಲ. ಅದು ನೀವು ಮಾಡ್ಲಿಲ್ಲ, ನಾನು ಮಾಡಿಲ್ಲ. ಸಕ್ಸಸ್ ಕಂಡಿದ್ದೀರಾ? ಗೊಬ್ಬರ ಏನೋ ಜಾಸ್ತಿ ಹಾಕಿದ್ರ ಆ ಟೈಮಲ್ಲಿ? ಜಾಸ್ತಿ ಅಂದ್ರೆ ಇದೇ ಗೊಬ್ಬರದ ನೀರು. ಈ ನೀರು ಹಾಕೋದ್ರಿಂದ ಬಹಳ ಜಾಸ್ತಿ ಏನು ಹೋಗ್ತಿರ್ಲಿಲ್ಲ. ಗಿಡ ಬೆಳೆಸೊತ್ತಿಗೆ 2 kg 200 ಲೀಟರ್ಗೆ ಹಾಕೊಂಡು ಆದಾಗ ಒಂದು ಗಿಡಕ್ಕೆ 10 ಗ್ರಾಮ್ ಕೊಟ್ಟಂಗ ಆಗ್ತಿತ್ತು. ಅದೊಂದು 6-7 ಡೋಸು, ಹೀಗೆ ಒಂದು 60ರಿಂದ 70 ಗ್ರಾಮ್ 200 ಲೀಟರ್ ನೀರು ಹಾಕ್ತಿದ್ವಿ. ಹೌದು. ಒಂದು ಕೊಡಪಾರ ಗಂಜಲ ಅಂದ್ರೆ ಪೂರ್ತಿ ಏನು ಹುಚ್ಚಿ ಅಲ್ಲ ಅದು. ಕೊಟ್ಟಿಗೆ ತೊಳೆದ ನೀರು ಎಲ್ಲ ಒಂದು ಗುಂಡಿ ಮಾಡಿ ಮಿಕ್ಸ್ ಮಾಡಿ ಅದನ್ನು ಬೆರೆಸಿ ಹಾಕ್ತಿದ್ದೆ. ಅದು ಅಡಿಕೆಗೂ ಕೊಡ್ತಿದ್ದೆ, ಸಿಲೋರಿಗೂ ಕೊಡ್ತಿದ್ದೆ. ಸಿಲೋರು ಬಹಳ ಚೆನ್ನಾಗಿ ಬೆಳೀತು. ಆಮೇಲೆ ಮೆಣಸು ಕೊಟ್ಕೊಂಡು ಅದಕ್ಕೂ ಕೊಟ್ಟೆ, ಎಲ್ಲ ಚೆನ್ನಾಗಿ ಬೆಳೆದಿತ್ತು. 2ನೇ ವರ್ಷ ಬಂದು ನೋಡಿದವರು ಸಾಹೇಬ್ರು ಬಹಳ ಖುಷಿ ಆದ್ರು. ಆಮೇಲೆ 2ನೇ ವರ್ಷ ಕಾಫಿ ಕೊಯ್ದದ್ದು 10 ಮೂಟೆ ಪಾರ್ಸಿಮೆಂಟ್, 2 ಮೂಟೆ ಚರಿ. ಅದು 2 ವರ್ಷದ ಗಿಡ ಅಂತ ಗೊತ್ತಿದ್ದದ್ದು. ನಮಗೆ ಬೀಜ ಕೊಟ್ಟವರು ಕಸ್ಕೆ ಮನೆ ಸುಬ್ರಹ್ಮಣ್ಯ ಅವರು, ಬೀಜ ಕೊಟ್ಟವರು. ಕೊಡ್ಸಿದವ್ರು ಡಾಕ್ಟರ್ ಕೃಷ್ಣಾನಂದ. ಇವ್ರು ಮಾತ್ರ ನಂಬ್ತಿದ್ರು. ಮತ್ತೆಲ್ಲ ಮಿಶ್ರ ಬೆಳೆ ಅಂತ ನೋಡಕ್ ಬಂದವ್ರು 2 ವರ್ಷ ಅಂತ ತಕ್ಷಣ ಇದಂತ 2 ವರ್ಷ ಸುಳ್ಳು ನಂಬ್ತಿರ್ಲೇ ಇಲ್ಲ. ಆ ರೀತಿ ಆದ್ರಿಂದ ಮಿಶ್ರ ಬೆಳೆ ಅದು ಸಕ್ಸಸ್ ಆಯ್ತು ನಮ್ದು. ಇನ್ ಏನ್ ಬದಲು ಮಾಡಬಹುದು ಅಂತ ಹೇಳಿ ಮತ್ತೆ ಈಗ ನಿಮ್ಮಂತವ್ರು ನೋಡಕ್ ಬಂದವರು ನಾವು ಹೀಗೆ ಮಾಡ್ಬೇಕು ಅಂದಾಗ ಬೇಡ ಬೇರೆ ತರ ಮಾಡೋಣ ಸ್ವಲ್ಪ ಅಂತ ಹೇಳಿ ಈಗ ನಂದೇನು 1 ಅಡಿಕೆ 1 ಸಿಲ್ವರು 3 ಕಾಪಿ ಇದೆ. ಇದನ್ನ 2 ಅಡಿಕೆ 2 ಸಿಲ್ವರು ಒಂದು 5-6 ಸಾಲು ಕಾಪಿ ಬರುವಾಗ ಮಾಡಿ. ಕಾರಣ ಈ ಮೆಣಸಿಗೆ ಗಾಳಿ ಬೆಳಕು ಸ್ವಲ್ಪ ಜಾಸ್ತಿ ಬೇಕು. ಈಗ ನಂದು 10ಕ್ಕೆ ಹಾಕಿದ್ದು ಸ್ವಲ್ಪ ಹತ್ರ ಅನಿಸ್ತಿತ್ತು. ಹಾಕಿದ್ಮೇಲೆ ಅವ್ರದ್ದು 10ಕ್ಕೆ ಮಾಡ್ಲಿಲ್ಲ, 12ಕ್ಕೆ ಮಾಡಿದೆ. 12 ಇಂಟು 12 ಜಿಗ್ಜಾಗ್ ಅಲ್ಲಿ ಸಿಲ್ವರು. ನೀವು ಬೇರೆಯವ್ರಿಗೂ ಹೇಳ್ಕೊಟ್ಟಿದ್ದೀರಾ ಮಾಡಿಸಿದ್ದೆ ಪ್ಲಾಂಟಿಂಗ್ ಈ ರೀತಿ ಮಾಡಿ ಅಂತ.
ಇನ್ನೊಬ್ರು ಬಂದು ನೋಡಿದ್ರು ಮಾಡಬೇಕು, ಅವರಿಗೆ ಇನ್ನೂ ಸ್ವಲ್ಪ ಚೇಂಜ್ ಮಾಡಿ ಓಕೆ ಅಡಿಕೆ ಸಾಲನ್ನ ಸ್ವಲ್ಪ ದೂರ ಮಾಡಿ 8x8 ಓಕೆ ಜಿಗ್ಜಾಗ 9 ಅಡಿಕೆ ಬೆಳೆನು ಅವರಿಗೆ 2 ಸಾಲ ಇರೋತ್ತಿಗೆ 6-7ಕ್ಕಿಂತ ಸ್ವಲ್ಪ ಹತ್ತಿರ ಆಗ್ತದೆ ಅಂತ ಹೇಳಿ ಓಕೆ ಈ ರೀತಿ ಮಾಡಿ ಉಮ್ಮದ್ ಸಾಹೇಬ್ರ ಅಂತ ಹೇಳಿ ಓಕೆ ಅವ್ರದ್ದೊಂದು 7 ಎಕರೆ ಅದು ಕೂಡ ಅತಿ ಉತ್ತಮ. ಹೌದು. ಆಮೇಲೆ ಕುಪ್ಪಕಟ್ಟೆಯಲ್ಲಿ ಒಬ್ರು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು. ಓಕೆ ಅವರು ಕುಪ್ಪಕಟ್ಟೆ ಒಂದು 25 ಎಕರೆ ಅವ್ರದ್ದು ಜಮೀನಿತ್ತು. ಹೌದು. ಅವರು ಹೊಸದಾಗಿ ಏನಾದ್ರು ಮಾಡಬೇಕು ಅಂತ ಹೇಳಿದಾಗ ಅವರಿಗೆ ಅಲ್ಲಿ ಹೋಗಿ ನೋಡಿದೆ, ಸ್ವಲ್ಪ ಜಾಗದಲ್ಲಿ ಈ ಹೊಳೆ ಬಂದು ನೆರೆ ಬಂದು ಒಂದು ಸ್ವಲ್ಪ ನೀರು ಬರುವ ಜಾಗ ಕೆಲವು ಒಳ್ಳೆದೇ ಇತ್ತು. ಹಾಗೆ ಅವ್ರದ್ದು 3ನೇ ಥರ, ಈಗೇನದು 2 ಸಾಲ ಆಯಿತು, ಇದು 3ನೇ ಥರ. ಅವ್ರಿಗೆ ಸ್ವಲ್ಪ ತಗ್ಗು ಅಡಿಕೆ ಎಲ್ಲ ಸ್ವಲ್ಪ ಜಾಸ್ತಿ ಇರಲಿ ಅಂತ 3ನೇ ಥರ ಪ್ಲಾಂಟಿಂಗ್ ಮಾಡಿದ್ದು. 8x8 ಜಿಗ್ಜಾಗಲ್ಲಿ 2 ಸಾಲು ಅಡಿಕೆ, 20 ಅಡಿ ಗ್ಯಾಪ್ ಬಿಟ್ಟು 1 ಸಾಲ್ ಸಿಲ್ಲೋರು ನಾವು ಹಾಕಿದ್ವಿ ಅಲ್ಲ, ಹಾಗೆ 3 ಸಾಲ್ ಕಾಫಿ. ಹೀಗೆ ಅವರು ಕೂಡ 2.5 ವರ್ಷದಲ್ಲಿ, ಈ ವರ್ಷ ನಮ್ಮ ಚಿಕ್ಕಮಗಳೂರು ಕಾಫಿ ಕೊಟ್ಟಿದ್ದಾರೆ 38 ಲಕ್ಷ ರೂಪಾಯಿ ಕಾಫಿ ಈ ಬರೀ 2.5 ವರ್ಷದಲ್ಲಿ ಚೆಕ್ ಹೋಗಿದೆ ಅವರಿಗೆ. ಹೌದಾ? ವೆರಿ ನೈಸ್. ಅವ್ರದ್ದು ಅಡಿಕೆ ಜಾಸ್ತಿ ಬರುತ್ತೆ. 390 ಅಡಿಕೆ, 800 ಕಾಫಿ ಗಿಡ, 155 ಮೆಣಸಿನ ಬಳ್ಳಿ. ಹೀಗೆ 4ನೇ ವರ್ಷನೇ ಅಡಿಕೆ ಅಲ್ಲಿ ಸ್ವಲ್ಪ ಬರುತ್ತೆ. ಅಲ್ಲಿ 3.5-4 ವರ್ಷಕ್ಕೇನೆ ಬೆಳೆ ಬರುತ್ತೆ. ಬಯಲುಸೀಮೆ ಇಲ್ಲಿ ಬರಲ್ಲ, ಇಲ್ಲಿ ಒಂದು 6 ವರ್ಷ 7 ವರ್ಷ ಬೇಕಾಗ್ತದೆ ಆ ಬೆಳೆ ನೋಡ್ಬೇಕಾದ್ರೆ. ಅಲ್ಲಿ ಬಂತು. ಹಾಗೆ ಇನ್ನು ರೋಬಸ್ಟದವರಿಗೆ ನಮ್ಮ ಸನಿಯಾರ್ ಸಂತೆಯಲ್ಲಿ ದಿವಾಕರ್ ಗೌಡ್ರ ರಾವ್ ಇರಬೇಕು, ಅವರು ಕರೆಕ್ಟ್ ಆಗಿ ಗೊತ್ತಿಲ್ಲ. ಅವರು ಏನೋ ಅವ್ರದ್ದು ಅರಬಿಕ ಎಲ್ಲ ಆ ಕಡೆ ಬರ್ತಿರ್ಲಿಲ್ಲ, ಅವರೆಲ್ಲ ಬೋರಾರ್ ಬಂದು ಎಕರೆಗೆ 3-4 ಮೂಟೆ ಆಗ್ತಿತ್ತು ಅಂತ ಹೇಳಿ ಅವ್ರ ಫ್ರೆಂಡ್ ರವಿ ಅಂತ ಹೇಳಿ ಅವ್ರ ಹತ್ರ ಹೇಳಿದ್ರಂತೆ, ನಾವು ಈಗ ಇಟ್ಕೊಂಡು ಸಾಧ್ಯ ಇಲ್ಲ, ನಾವೇನಾದ್ರೂ ಕೃಷಿ ಬದಲು ಮಾಡಬೇಕು ಅಂತ. ರವಿ ಅನ್ನೋರು ನಮ್ಮ ಕೆಂಜಿಗೆ ಕೇಶವಮೂರ್ತಿ ಅವರು BGL ಅಂತ ಹೇಳಿ ಒಂದು ಗ್ರೂಪ್ ಮಾಡ್ಕೊಂಡಿದ್ರು. ಆ BGL ಗ್ರೂಪ್ ಅಲ್ಲಿ ನಮ್ಮ ಪ್ಲಾಟಿಗೆ ಬಂದಿದ್ದರಂತೆ. ತುಂಬಾ 100 ಜನ ಬರುತ್ತೆ. ರವಿ ಯಾರಂತ ನಂಗೆ ಗೊತ್ತಿರ್ಲಿಲ್ಲ, ಆದ್ರೆ ಅವ್ರು ನೋಡೋದವ್ರು ಒಬ್ರು. ಅವ್ರು ದಿವಾಕರಿಗೆ ಹೇಳಿದ್ರಂತೆ, ನೀನೇನಾದ್ರೂ ಹೊಸ್ತು ಮಾಡೋದಾದ್ರೆ ಹಿಂಗ್ ಸಾಗರದಲ್ಲಿ ಮಾಡಿದ್ದಾರೆ, ಅದನ್ನೊಂಚೂರು ನೋಡಿ ಮಾಡೋಣ ಅಂತ. ಆಯ್ತು ನೋಡೋಣ ಅಂತ ಅವ್ರು ಬಂದ್ರು. ಅವ್ರು ಬಂದು ನೋಡಿ ಅವ್ರಿಗೂ ಖುಷಿ ಆಯ್ತು, ಹೀಗೆ ಮಾಡ್ಬೇಕಂತ. ನೀವೇನ್ ಮಾಡ್ತೀರಿ? ಅರಬಿಕನ್ ರೋಬಸ್ಟ ಮಾಡ್ತೀನಿ. ಹಾಗಾದ್ರೆ ಈಗ ಬೇಡ, ನಾವು ಬೇರೆ ಬದಲು ಮಾಡೋಣ ಅಂತ ಹೇಳಿ ಅವ್ರದ್ದು ಒಂದು 6 ಎಕರೆ ಪ್ಲಾಂಟಿಂಗ್ ಮಾಡಿಸಿದ್ದು. ಅದೇ ತರ ನಾನೇನೋ ಒಂದು ಗಂಜಲ ಮತ್ತೆ 2 kg DAP ಹಾಕೊಂಡು ಕೊಡ್ತಿದ್ನ, ಅದೇ ರೀತಿ ಅವ್ರು ಕೊಟ್ಟು ಅವರು 2ನೇ ವರ್ಷನೇ 8 ಮೂಟೆ ಚರಿ ಎಕರೆಗೆ. ಈಗ 6ನೇ ವರ್ಷ, 2ನೇ ವರ್ಷ 8 ಮೂಟೆ, 3ನೇ ವರ್ಷ 30 ಮೂಟೆ ಎಕರೆಗೆ ರೋಬಸ್ಟ ಚರಿ. ಈಗ ಎವರೇಜ್ 35-40 ಮೂಟೆ ರೋಬಸ್ಟ ಚರಿ ಕೊಯ್ತಾ ಇದ್ದಾರೆ. ಅಡಿಕೆ ಫಸಲು ಇದೆ, ಮೆಣಸಿನ ಫಸಲು ಇದೆ. ಬಹಳ ಸೇಮ್ ಫಾರ್ಮ್ ಅಲ್ಲಿ ನೀವೇನ್ ಯೂಸ್ ಮಾಡಿದ್ರೆ ಗಂಜಲ ಮತ್ತೆ ಗೊಬ್ಬರ ಹೇಳ್ತಾರೆ, ಆರ್ಗ್ಯಾನಿಕ್ ಮತ್ತೆ ಕೆಮಿಕಲ್ ಮಿಕ್ಸ್ ಮಾಡ್ಕೊಂಡು ಹೋಗ್ಬಾರ್ದು, ಅದು ವರ್ಕೌಟ್ ಆಗಲ್ಲ, ಅದಾಗುತ್ತೆ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಏನು ಅಂತ? ಗಂಜಲಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ನು ಮಾಡಬಹುದು. ನಾನು ಮಾಡಿದ್ದೀನಿ, ಸಕ್ಸಸ್ ಆಗಿದೆ. ಸೈಂಟಿಫಿಕ್ಲಿ ನನ್ಗೆ ಗೊತ್ತಿಲ್ಲ. ನಂದು ಸಕ್ಸಸ್ ಆಗಿದ್ದ ರಿಸಲ್ಟ್ ನಾನು ಹೇಳ್ತೀನಿ, ಆಯ್ತಾ? ಈಗ ಹಂಗೆ ಅದು ಮಿಕ್ಸ್ ಮಾಡಬಾರ್ದು, ಅದು ರಾಂಗ್ ಆಗ್ತದೆ ಅಂತ ಆದ್ರೆ 2 ವರ್ಷದಲ್ಲಿ ನಾನು ಕಾಫಿ ಕೊಯ್ತಿರ್ಲಿಲ್ಲ ಅಂತ ಕಾಣುತ್ತೆ. ಒಂದು. ಎರಡನೇದು ಮತ್ತೊಂದು, ಅವಾಗೆಲ್ಲ ಇದು ವಾಟರ್ ಸೋಲೇಬಲ್ ಇದ್ದು ಸುದ್ದಿ ಭಾರಿ ಇತ್ತು. ಈಗ ಒಂದು 10-12 ವರ್ಷದ ಹಿಂದೆ ವಾಟರ್ ಸೋಲೇಬಲ್ ಭಾರಿ ಒಳ್ಳೇದು, ಅಡಿಕೆ ತೋಟಗಳಿಗೆ ಪ್ರತಿದಿನ 1 ಗ್ರಾಮ್ ಕೊಡೋದು, ಹೀಗಿದ್ದೆಲ್ಲ ಕೆಲವೆಲ್ಲ ಸುದ್ದಿ ಹಬ್ಸಿದ್ರು, ಸ್ವಲ್ಪ ಕೊಟ್ರೆ ಸಾಕು ಅಂತ ಹೇಳಿ. ಆದ್ರೆ ನಾನು ವಾಟರ್ ಸೋಲೇಬಲ್ ಏನ್ ಮಾಡಿರ್ಲಿಲ್ಲ, ಸೈಲ್ ಅಪ್ಲಿಕೇಶನ್ ಮಾಡಿ ಬಂತು. ಎಲ್ಲಿಯಾದ್ರೂ ನಾನು ಕೂಡ ವಾಟರ್ ಸೋಲೇಬಲ್ ಉಪಯೋಗಿಸಿ 2 ವರ್ಷದಲ್ಲಿ ಕಾಪಿ ಬಂದಿದ್ರೆ ನಾನು ವಾಟರ್ ಸೋಲೇಬಲ್ ಮಾಡಿದ್ರಿಂದಲೇ ಬಂತೇನೋ ಅಂತ ಹೇಳಿ ನನ್ಗೂ ತಪ್ಪು ಭಾವನೆ ಹುಟ್ಕೊಂಡು ಎಲ್ಲರಿಗೂ ಹೇಳ್ತಿದ್ನ ಏನೋ. ನಾನು ಮಾಡ್ಲಿಲ್ಲ, ಅದು ಸೈಲ್ ಅಪ್ಲಿಕೇಶನ್ ಮಾಡಿ 2 ವರ್ಷದಿಂದ ಬಂದಿದ್ರಿಂದ ಅದು ನಾನು ಈಗ ಬಂದವ್ರಿಗೆ ಹೇಳ್ತೀನಿ, ಇದು ನೀರು ಡ್ರಂಚ್ ಮಾಡೋದಂತಾದ್ರೆ ಸೈಲ್ ಅಪ್ಲಿಕೇಶನ್ ನಾವೇನು ಗೊಬ್ಬರ ಹಾಕ್ತಿವಿ, ರಾಕ್ ಫಾಸ್ಫೇಟ್ ಸೂಪರ್ ಫಾಸ್ಫೇಟ್ ಬೆರ್ಸ್ ಹಾಕೋದಾದ್ರೆ ಕರಗೋದಿಲ್ಲ, ಅದನ್ನ ಪ್ರತ್ಯೇಕ ಕೊಟ್ಕೊಳ್ಳಿ. DAP 20-20 ಸುಫಲ ಜೊತೆ ಯಾವ್ದ್ರ ಜೊತೆಗಾದ್ರೂ ನಾವು ಅದನ್ನ ಮಿಕ್ಸ್ ಮಾಡಿ ಕೊಡಬಹುದು. ಆದ್ರೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡಬೇಕಾದ್ರೆ ನಾನು ಜಿಂಕು ಬೋರಾನ್ ಅದರಲ್ಲಿ ಬೆರೆಸೋದಿಲ್ಲ. ಯಾವ್ದ್ರಲ್ಲಿ? NPK ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಬೆರೆಸೋದಿಲ್ಲ. ಅದು ಪ್ರತ್ಯೇಕವಾಗಿ ನಾನು ಅದು ನೀರ್ ಮಾಡಿ ಹಾಕ್ತೀನಿ. ಇಲ್ದಿದ್ರೆ ಸಪರೇಟ್ ಆಗಿ ಕೊಟ್ಕೊಂಡು ಇದು ನೀರ್ ಹಿಡಿತಾ ಹೋಗ್ತೀನಿ. ಅಂದ್ರೆ ನೀರಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಕೊಟ್ಟು ಒಂದು 15-20 ದಿವಸದ ನಂತರ, ಅಥವಾ ಈ ಸೈಲ್ ಅಪ್ಲಿಕೇಶನ್ NPK ಕೊಟ್ಟಿರ್ತೀವಿ, ಇದು ಕೊಟ್ಟು ಒಂದು 20-25 ದಿವಸದ ನಂತರ ಮೈಕ್ರೋ ನ್ಯೂಟ್ರಿಯೆಂಟ್ ಇದು ಕೊಡ್ತೀನಿ. ಆಮೇಲೆ ಅದು
ಕಡಿಮೆ ಪ್ರಮಾಣದಲ್ಲಿ ಕೊಡೋದ್ರಿಂದ ಮೈಕ್ರೋನ್ಯೂಟ್ರೆಂಟ್ಗಳು ಈ ಕಾಫಿಗೆ ನಾನು ಪ್ರತಿ ವರ್ಷ 15 kg ಜಿಂಕು, ಒಂದು 3 kg ಬೋರಾನು, 15 kg ಜಿಂಕು 3 kg ಬೋರಾನು ಕೊಡ್ಲಿಕ್ಕೆ 1 ಎಕರೆಗೆ ಕಷ್ಟ ಆಗ್ತದೆ. ಅದಕ್ಕೆ ಈ ಮಳೆಗಾಲದಲ್ಲಿ ಅತಿ ಮಳೆ ಆದಾಗ ಸ್ವಲ್ಪ ನೈಟ್ರೋಜನ್ ಹೊರಗೆ ಹೋಗುತ್ತೆ ಅಂತ ಹೇಳ್ತಾರೆ, ಸ್ವಲ್ಪ ನೈಟ್ರೋಜನ್ ಕೊಡಿ ಅಂತ ಹೇಳ್ತಾರೆ. ಅದ್ ನಾನೇನ್ ಮಾಡ್ತೀನಿ, ಒಂದು 25 kg ಯೂರಿಯಾ, 25 kg ಯೂರಿಯಾದಲ್ಲಿ ಇದೊಂದು 15 kg ಅದೊಂದು 3 kg ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಎಕರೆಗೆ ಕೊಡ್ತೀನಿ. ಅದೊಂದೊಂದು ಮುಷ್ಟಿ ಹಿಂಗ್ ಮಿಕ್ಸ್ ಹಾಕಲಿಕ್ಕೆ ಆಗ್ತದೆ. ಹೀಗೆ ಹೌದು. ಇದು NPK ಜೊತೆಗೆ ಮೈಕ್ರೋನ್ಯೂಟ್ರೆಂಟ್ ನಾನು ಬೆರೆಸಲ್ಲ. ಸೂಪರ್ ಸರ್, ತುಂಬಾ ಖುಷಿ ಆಯ್ತು ಇದಕ್ಕೆ ಕೇಳ್ಬಿಟ್ಟು. ಮತ್ತೆ ಇನ್ನೊಂದು ನಾವು ಆಗ್ಲೇ ಮಾತಾಡ್ತಿದ್ವಿ, ಲೀಸು, ಫಸ್ಟ್ ಲೇಬರು, ಲೀಸು. ಈಗ ನೀವಾಗಿ 23 ಎಕರೆ ತಗೊಂಡ್ರಿ, ಆ ಫೀಲಿಂಗ್ ಹೆಂಗಿತ್ತು ಸರ್? ಆ ಅಚೀವ್ಮೆಂಟ್ ಇದೆ ಅಲ್ಲ, ಅದು ಯಾರು ಹೇಳಕ್ಕೆ? ಈಗ ನಾವು ನಮ್ದು ದುಡ್ಡಿನ ಒಂದು ಶರ್ಟ್ ತೊಗೊಂಡ್ರೆ ಅಷ್ಟು ಖುಷಿ ಇರುತ್ತೆ. ಅದ್ರಲ್ಲಿ ನೀವು ನಿಮ್ದು ಏನ್ ಹೇಳಿ, ನೀವು ಪಟ್ಟಿದ ಕಷ್ಟಕ್ಕೆ ನಿಮ್ ಎಂಟೈರ್ ಜನರೇಷನ್ ಚೇಂಜ್ ಮಾಡಾಕದ್ರಿ. ಹೀಗೆ ಲೀಸಿನ ಜಮೀನು ಮಾಡಬೇಕಾದ್ರೆ ಕೆಲವು ಎಲ್ಲ ಅಡೆತಡೆ, ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಸ್ವಂತ ಜಮೀನು ಅಂತ ಆದಾಗ ನಿಜವಾಗ್ಲೂ ಒಂದು ಖುಷಿ ಆಗುವಂತದ್ದು ವಿಷಯ. ಮಕ್ಕಳು ಎಷ್ಟು ಏಜ್ ಇತ್ತಾಗ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕು? ಒಬ್ಬನು PUC ಇರಬೇಕು, ಆಯ್ತಾ, ಒಬ್ಬನು SLC ಇರ್ಬೋದು ಪರ್ಚೇಸ್ ಆಗ್ಬೇಕಾದ್ರೆ. ಬಾಕಿಯವರು ಸಣ್ಣವರು, 3-2 ಹೀಗೆ ಎಲ್ಲ. ಆಮೇಲೆ ಪರ್ಚೇಸ್ ಮಾಡಿ 2004ರಲ್ಲಿ ಮಾಡಿ ಮತ್ತೊಂದು 7-8 ವರ್ಷ ಅದರಲ್ಲಿ ಬಂದಂತ ಆದಾಯ ಬಂದಾದಾಗ ಹಿರಿಮಗ MCA BCA ಮಾಡಿ MCA ಮಾಡ್ತಿದ್ದ. ಚಿಕ್ಕವನು BBM ಮಾಡಿ MBA ಮಾಡ್ಲಿಕ್ಕೆ ಅಂತ UK ಹೋಗಿದ್ದ. ಅದರಲ್ಲಿ ಎಲ್ಲ ನಾವು ಈ ಲೀಸಿನ ಜಮೀನಲ್ಲಿ ಆದಾಯ ಇದಾಗ್ತಿತ್ತು. ಮತ್ತೆ ಬಾಡಿಗೆ ಮನೆಗಳು ಎಲ್ಲ ಬಾಡಿಗೆ ಮನೆಯಲ್ಲೇ ಇದ್ದದ್ದು, ಮನೆ ಕಟ್ಲಿಕ್ಕೆ ಹೋಗಿರ್ಲಿಲ್ಲ. ಆದಾಯ ಬಂದ ತಕ್ಷಣ ಜಮೀನ್ ಮಾಡಿದ್ದೇ ಹೊರತು ಮನೆ ಕಟ್ಲಿಕ್ಕೆ ಹೋಗ್ಲಿಲ್ಲ. ಮನೆ ಕಟ್ಟಿದ್ರೆ ನಾವು ದುಡ್ಡು ಹೋಗ್ಲಿಲ್ಲ. ಆಮೇಲೆ ಅದೇ ದೀರ್ಘಾವಧಿ ಬೆಳೆ ಮಾಡಬೇಕು ಅಂತ ಬಂದು ಆ ದೀರ್ಘಾವಧಿ ಬೆಳೆ ಮಾಡಿದ್ಮೇಲೆ ಅದರಲ್ಲಿ ಬಂದಂತ ಆದಾಯದಲ್ಲಿ ಮತ್ತೆ ಸ್ವಲ್ಪ ಮುಂದರಿಲಿಕ್ಕೆ ಅವಕಾಶ ಸಿಕ್ತು. ಒಂದು 11 ಎಕರೆ ಆಮೇಲೆ ಮತ್ತೆ ಒಂದು ಜಾಗ ಪರ್ಚೇಸ್ ಮಾಡ್ಲಿಕ್ಕೆ ಆಯ್ತು. ಬಾಡಿಗೆ ಮನೆಯಲ್ಲಿ ಇದ್ದದ್ದು ಸ್ವಂತ ಮನೆ ಮಾಡಿದ್ವಿ. ಆಮೇಲೆ ಆ ಮನೆ ಕಟ್ಟಿ ಆ 11 ಎಕರೆ ಜಮೀನು ಪರ್ಚೇಸ್ ಮಾಡಿದ ಮೇಲೆ ಈಗ ಒಂದು 2 ವರ್ಷದ ಹಿಂದೆ 22-23-24 ರಿಜಿಸ್ಟ್ರೇಷನ್ ಆಗಿದ್ದು. ಇಲ್ಲಿ ನಮ್ಮ ಚಿಕ್ಕಮಗಳೂರು ತಾಲೂಕು ಜಾಗರ ಹೋಬಳಿ ಸಿರುವಾಸಿ ಅಂತ, ಅಲ್ಲಿ ಒಂದು 52 ಎಕರೆ ಈಗ ಪರ್ಚೇಸ್ ಮಾಡಿದ್ದೀರಾ? ಹೌದು. ನಾವು ವಿಸಿಟ್ ಮಾಡಿದ್ದೀವಿ, ನಾವು ನೋಡಿದ್ದೀವಿ. ಸ್ಟಾರ್ಟಿಂಗ್ 1 ವರ್ಷ ಹಿಂದೆ ಹೋಗಿ ಮಾಡಿದ್ವಿ. ಹಂಗೊಂದು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿತ್ತು. ಮೇನ್ ಏನಂತಾರೆ, ಮಕ್ಕಳಿಗೆ ಕಷ್ಟ ಗೊತ್ತಿದ್ರೆ 100% ಕ್ಲಿಕ್ ಆಗ್ತಾರೆ. ಈಗ ಕಷ್ಟ ಗೊತ್ತಿಲ್ಲ ಅಂತ ನೆಕ್ಸ್ಟ್ ಫ್ಯೂಚರ್ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ UK ಎಲ್ಲ ಓದ್ಬಿಟ್ಟು ಎಲ್ಲ ಬ್ಯಾಂಕಲ್ಲಿ ಬಂದು ತೋಟಕ್ಕೆ ಸೇರ್ಕೊಂಡು ಮಾಡ್ತಾ ಇದಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಅದು ನಿಮಗೆ ಕ್ರೆಡಿಟ್ ಸೇರ್ಬೇಕು, ಮಕ್ಕಳನ್ನ ಬೆಳೆಸೋ ರೀತಿ ಆಗ್ಲಿ. ಈಗ ಎಷ್ಟೋ ಜನ ಈಗ ನಾವು ನೋಡುವ ಹಾಗೆ ಈಗ ಮಲ್ನಾಡ್ ಭಾಗದಲ್ಲಿ ಮಕ್ಕಳೆಲ್ಲ ಹೊರಗಿದ್ದಾರೆ, ಅಜ್ಜಿ ಮಾತ್ರ ಮನೆಯಲ್ಲಿದ್ದಾರೆ, ಇಂಥದ್ದೆಲ್ಲ ಕಷ್ಟ ಪಡ್ತಾ ಇದ್ದಾರೆ. ದೇವ್ರ ದಯದಿಂದ ನನಗೆ ಆ ಕಷ್ಟ ಇಲ್ಲ. ಈಗ ಸಿರುವಾಸಿ ಜಮೀನು ಕೊಂಡ ಮೇಲೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಇದ್ದ ಹಿರಿಮಗ ಅವನಿಗೆ ಹೇಳಿದೆ, ಅವನು ಖುಷಿಯಿಂದ ಬಿಟ್ಟು ಬಂದು ಇಲ್ಲಿ ಅನುಕೂಲವಾಗಿ ಮಾಡ್ತಾ ಇದ್ದಾನೆ. ಆದ್ರೆ ಮತ್ತೊಬ್ಬ D.Pharm M.Pharm ಮಾಡಿದವರು ಕೂಡ ಸಾಗರದಲ್ಲಿ ಕೃಷಿಗೆ ಸೇರ್ಕೊಂಡಿದ್ದಾರೆ. ಹೀಗೆ ಮಕ್ಕಳಿಗೆ ಕಲ್ತವ್ರು ಎಲ್ಲರೂ ಬಂದು ಕೃಷಿ ಮಾಡ್ತಾ ಇರೋದ್ರಿಂದ ನನಗೆ ಅದೊಂದು ಬಹಳ ವರ ಆಗಿದೆ. ನಾವ್ ಇಲ್ಲಿ ತನಕ ಆದ್ರೂ ತೋಟ ವಿಸಿಟ್ ಮಾಡ್ತೀವಿ, ಏನ್ ಕಲಿಯಕ್ ಸಿಗುತ್ತೆ ಅಂತ ಕಲಿತೀವಿ, ಅದ್ರಲ್ಲಿ ಏನ್ ಕಲಿಬಹುದು ಅಂತ ಕಲಿತಾ ಇದೀವಿ. ನಾನೇನಂತೀನಿ ಅಂತಂದ್ರೆ 5 ಒಳ್ಳೆ ಪ್ಲಾಂಟರ್ಸ್ ಜೊತೆ ನೀವಿದ್ರೆ 6ನೇ ಪ್ಲಾಂಟರ್ಸ್ ನೀವಾಗಿರ್ತೀರಾ, ಗ್ಯಾರಂಟಿ. ಅದೇ ನೀವು 6 ನೀವು ಪೋಲಿ ಹುಡುಗರ ಜೊತೆ ಇದ್ರೆ 7ನೇ ನೀವಾಗಿರ್ತೀರಾ. ಸೆಲೆಕ್ಷನ್ ಆಫ್ ಯುವರ್ ಫ್ರೆಂಡ್ಸ್, ನೀವು ಸೆಲೆಕ್ಷನ್ ಆಫ್ ಯುವರ್ ಸರ್ಕಲ್ ಅಂತಾರೆ, ಅದು ವೆರಿ ಇಂಪಾರ್ಟೆಂಟ್. ಅದ್ರಲ್ಲಿ ನಾನು ಏನು ಅಂತ, ನಾನೊಂದು 2012 ಬಂದಾಗ ನಾನು ಫಸ್ಟ್ ಮಾಡಿದ್ದು ನನ್ನ ಕ್ಲೋಸ್ ಫ್ರೆಂಡ್ಸ್ದು ನಾವು ಯಾವ ತೋಟ ಬೆಳೀತಿದ್ದಾರೆ, ಎಲ್ಲಿ ಅವ್ರ ತೋಟಕ್ಕೆ ಹೋಗಿ ನೋಡಿದ್ರು. ಆಗ ಸಿಕ್ಕಾಪಟ್ಟೆ ಜನ ಮೆಣಸು ಚೆನ್ನಾಗಿ ಬೆಳೀತಾ ಇದ್ರು. ಆಗೇನಾಯ್ತು, ನಮಗೂ ಅದೇ ಥರ ಬೆಳಿಬೇಕಂತ ಆಯಿತು. ನಿಮ್ಮ ತೋಟಕ್ಕೆ ಬಂದ್ವಿ, ಏನು ಕಲಿಬೇಕು ಅಂತ. ಅದಕ್ಕೆ ಅದೇ ಹೇಳ್ತೀವಲ್ಲ, ನಮ್ದು ಏನಿರುತ್ತೆ ಸರ್ಕಲ್ಲು, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ಆಸಕ್ತಿಯಿಂದ, ಇಂಟ್ರೆಸ್ಟಿಂದ, ಪ್ರೀತಿಯಿಂದ ಕೆಲಸ ಮಾಡಿದಾಗ ಅದು ಎಲ್ಲ ತನ್ನಷ್ಟಕ್ಕೆ ಬರ್ತದೆ. ಏನು ಮಾಡಿದರೆ ಏನು. ಕರೆಕ್ಟ್ ಸರ್. ಈಗ ನೀವು ಮೆಣಸು ನಿಮಗೆ ಹೆಸರು ತಂದು ಕೊಟ್ಟಿದ್ದು 3 ಬೆಳೆ, 1 ಅಡಿಕೆ, ಮೆಣಸು, ಕಾಫಿ. ಅದು ನೀವು 1 ಎಕರೆಲಿ ಎಷ್ಟು ಮ್ಯಾಕ್ಸಿಮಮ್ ಮಾಡ್ಬೋದು ಅದು ಮಾಡಿದ್ರಿ, ಸಕ್ಸಸ್ ಕಂಡ್ರಿ, ಅವಾರ್ಡು ಸಿಕ್ತು, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. IPC ಅವಾರ್ಡ್ ಸಿಕ್ತು ಶ್ರೀಲಂಕಾದಲ್ಲಿ, ಕೋವಿಡ್ ಟೈಮಲ್ಲಿ ಅನ್ಸೋದು ನೀವು ಹೋಗಿಲ್ಲ. ಆಮೇಲೆ ನಾವು ಈವೆಂಟಲ್ಲಿ ಸಿಕ್ಕ ಮೇಲೆ ನಾವು ವಿಶಸ್ ಹೇಳಿದ್ವಿ. ಆಮೇಲೆ ನಿಮಗೆ ವಿಜಯ ಕರ್ನಾಟಕದ ಸೂಪರ್ ಸ್ಟಾರ್ ರೈತ ಅವಾರ್ಡ್ ಸಿಕ್ತು, ಡಿಸ್ಟ್ರಿಕ್ದು ಸಿಕ್ತು, ನಿಮ್ಗೆ ಸ್ಟೇಟ್ ಅವಾರ್ಡು ಸಿಕ್ತು. ಮೇನ್ ಎಲ್ಲರೂ ಹಿಂದೆ ಬಿದ್ದಿರೋದು ಮೇನ್ ಮೆಣಸು.
ಮೆಣಸು ಬೆಳೆದ್ರೆ ಏನಂತ ಒಂದು ತೋಟ ಆದ್ಮೇಲೆ ಮೆಣಸಿದ್ರೆ ಚಂದ ಅಂತ ಅನ್ನೋದೊಂದು ಕಾನ್ಸೆಪ್ಟ್ ಬಂದ್ಬಿಟ್ರೆ ಟ್ರೆಂಡ್ ಸ್ಟಾರ್ಟ್ ಆಗೋಗಿದೆ ಅದು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮೆಣಸು ಬಗ್ಗೆ? ಈಗ ಮೆಣಸಿನ ಬಗ್ಗೆ ಅಂದ್ಕೊಂಡಿರೋದು ಸುಳ್ಳಲ್ಲ, ನಿಜವೇ. ಕರೆಕ್ಟ್. ನಾವೊಂದು ಎಕರೆಗೆ ಕನಿಷ್ಠ ಒಂದು 2-3 ಕ್ವಿಂಟಾಲು ಮೆಣಸು ಬೆಳೆದ್ರೂ ಹೌದು ಒಂದು ನಮಗೆ ಪ್ಲಸ್ಸೇ, ಅದು ಕರೆಕ್ಟ್, ಬೋನಸ್ಸೇ. ಹೌದು. ಹಾಗಾದ್ರಿಂದ ಮೆಣಸು ಮಿಶ್ರ ಬೆಳೆಯಾಗಿ ಬೆಳೆಯೋದು ಭಾರಿ ಉತ್ತಮ, ಅತಿ ಉತ್ತಮ ಅಂತ ಹೇಳ್ಬೋದು. ಅದಕ್ಕೆ ಈಗ ವಿಲ್ಟು ರೋಗ ಇದೆ, ಇದ್ರೂ ನಾವು ಸೋಲದೆ ನಡ್ತಾ ಹೋದ್ರೆ ಅದೇನು ಬಹಳ ಈಗ ಒಂದ್ಸಲ ಹೋಗ್ಬಿಟ್ರೆ ಮೆಣಸು ಬರೋದೇ ಇಲ್ಲ, ಹಂಗಿಲ್ಲ. ಒಂದು ಎರಡನೇದು ಹಳೆ ತೋಟ ರೋಬಸ್ಟ ಇದ್ದಲ್ಲಿ ಅದು ಸ್ವಲ್ಪ ಮೇಲೆ ಎಪ್ಸೋರಿಗೆ ಕಷ್ಟ, ಚೂರು ಗಿಡ ಬಿಟ್ಟು ಮೇಲೆ ಹೇಳೋರಿಗೆ ಸ್ವಲ್ಪ ಗಮನ ಕೊಟ್ರೆ ನಾವು ಅಲ್ಲೇ ನಾವು ನಡ್ತೀವಿ, ಅಲ್ಲಿ ರೆಕ್ಕೆಗಳನ್ನ ಸ್ವಲ್ಪ ಆಚೆ ಈಚೆ ಮಾಡಿ ಸ್ಪೇಸ್ ಮಾಡ್ಕೊಳ್ಬೇಕು, ಸ್ಪೇಸ್ ಮಾಡಿ ಕೊಟ್ಟು ಒಂದು ಸ್ವಲ್ಪ ಅದಕ್ಕೆ ಗಮನ ಕೊಡ್ಬೇಕು. ಕೆಲವು ಏನಾಗ್ತಾರೆ 1000 ಗಟ್ಟಲೆ ತಂತಾರೆ, ನಡ್ತಾರೆ, ಬಿಡ್ತಾರೆ, ಹೀಗೆಲ್ಲ. ನೀವೊಂದು 1000 ಬಳ್ಳಿ ನಟ್ರೆ ಆ 1000 ಬಳ್ಳಿಗೂ ಗಮನ ಕೊಡ್ಬೇಕು ಕನಿಷ್ಠ. ಆ ರೀತಿ ಆದ್ರೆ ಅತಿ ಉತ್ತಮ. ಈಗ ಹೋಗ್ಲಿ ಅದು ಎಂತ ವಿಲ್ಟ್ ಬಂದ್ರೆ 1 ವರ್ಷ ಬಿಟ್ಟು 2ನೇ ವರ್ಷ ನಾವು ನಟ್ರೆ ಅದಕ್ಕೆ ಏನಾದ್ರು ಡ್ರಂಚ್, ನಾವೆಲ್ಲ ಈಗ ಟ್ರೈಕೋಡ್ರಮ, ಸಿಒಸಿ ಇಂಥದ್ದೆಲ್ಲ ಡ್ರಂಚ್ ಮಾಡಿ ನಟ್ಟು, ಆಮೇಲೆ ಹೋದಲ್ಲಿ ಈಗ ಹೊಸ ಜಾಗಕ್ಕೆ ನಡೋದು ಸ್ವಲ್ಪ ಇದಾದ್ರು ಹೋದಲ್ಲಿ ಇನ್ನು ಸ್ವಲ್ಪ ಕೇರ್ ಮಾಡ್ಕೋಬೇಕು. ಮೆಣಸು ಹೋಗಿರುತ್ತಲ್ಲ ಅಲ್ಲಿ ಸಾಮಾನ್ಯ ಒಂದೂವರೆ ಅಡಿ ಅಗಲ, 1 ಅಡಿ ಆಳ ಸಾಕು, ಆಳ ಏನು ಜಾಸ್ತಿ ಬೇಕಾಗಲ್ಲ. ಇದರಲ್ಲಿ ಈಗ ಒಂದು ಸಾಮಾನ್ಯ ಒಂದು ನೀರು ಹೊಡೆಯೋರು ತೊಂದರೆ ಇಲ್ಲ. ಇನ್ನು ಮಳೆ ಆಶ್ರಯತ, ಮಳೆ ಬಿದ್ದ ಮೇಲೆ ಅಲ್ಲಿ ಗುಂಡಿಗೆ ಏನಾದ್ರೂ ಮೇಲ್ಮಣ್ಣು ಅಥವಾ ಕಾಡು ಮಣ್ಣು ಸಿಕ್ಕಿದ್ರೆ, ಈಗೆಲ್ಲ ಸಿಗ್ತಾ ಇಲ್ಲ, ಅಲ್ಲಿದೆ ಮೇಲ್ಭಾಗದ ಮಣ್ಣು ಏನಾದ್ರು ಸಿಕ್ಕಿ ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರ, ಪುಡಿ ಗೊಬ್ಬರಗಳು, ಇದು ಒಂದು 1/4 kg 1/2 kg ಒಂದು ರಾಕ್ ಫಾಸ್ಫೇಟ್ ಮಣ್ಣಿಗೆ ಮಿಕ್ಸ್ ಮಾಡಿ ಅಲ್ಲಿ ಮುಚ್ಚಿಟ್ಟು ಬೇರೆ ಫರ್ಟಿಲೈಸರ್ ಹಾಕಿದ್ರೆ ಇದು ಡೆವಲಪ್ ಆಗಲ್ಲ ಅಂತಾರೆ, ಯಾವುದು ಟ್ರೈಕೋಡ್ರಮ್ಮ. ಈ ರಾಕ್ ಫಾಸ್ಫೇಟ್ ಅದು ಒಂದು ಶಿಲರಂಜಿಕ, ಒಂದು ಮಣ್ಣಿದ್ದಂಗೆ, ಅದೇನು ತೊಂದರೆ ಮಾಡ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಅದನ್ನು ಸ್ವಲ್ಪ ಪೈಸ್ ಬೋರ್ಡ್ ವಿಜ್ಞಾನಿಗಳಿಗೆ ಕೇಳ್ಕೊಂಡ್ರೆ ಒಳ್ಳೇದು. ಅದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಡಬೇಕು, 1 ತಿಂಗಳು 2 ತಿಂಗಳು ಕರೆಕ್ಟ್ ಆಗಿ ಇಟ್ಟು ಅದು ನಟ್ಟ ಮೇಲೆ, ಅದು ನಟ್ಟ ಒಂದು 15 ದಿವಸಕ್ಕೆ 20 ದಿವಸಕ್ಕೆ ಒಂದು COC ಡ್ರಂಚ್ ಮಾಡೋದು, ಅದಕ್ಕೊಂದು ಏನಾದ್ರು ಒಂದು ಸ್ಪ್ರೇ ಎಲ್ಲ ಹೀಗೆ ಗಮನ ಕೊಟ್ಕೊಂಡು ಸ್ವಲ್ಪ ಮೇಲ್ ಬರೋರಿಗೆ ಇದನ್ನ ಕೊಟ್ಕೊಂಡ್ರೆ ನಾವು ಮತ್ತೆ ಯಶಸ್ವಿ ಆಗ್ಬೋದು. ಕರೆಕ್ಟ್. ಮತ್ತೆ ಈಗ ಏನೊಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ನಿಮ್ಮಲ್ಲಿ ಎಷ್ಟು ಪೇಪರ್ ವೆರೈಟೀಸ್ ಇದೆ ಅಂತ, ವೆರೈಟೀಸ್ ಎಷ್ಟಿದೆ ಅಂತ ಕೇಳೋದು ಫಸ್ಟ್. ಅದು ವೆರೈಟೀಸ್ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ತೋಟದಲ್ಲಿ ಏನಿದೆ, ಎಷ್ಟು ವೆರೈಟೀಸ್ ಇದೆ? ಈಗ ನನಗೆ ಗೊತ್ತಿದ್ದಂಗೆ ಪನ್ನೂರು 1 ಈ ಎಲ್ಲ ಕಡೆ ಇದೆ. ಕರೆಕ್ಟ್. ಈ ಕೆಲವು ಎಲ್ಲ ಬರ್ತವೆ ಹೋಗ್ತವೆ, ಅದು ನಾನು ಹೆಸರು ಹೇಳ್ಬೇಕಾಗಿಲ್ಲ. ಕರೆಕ್ಟ್. ಕೆಲವು ಪೇಟೆಂಟ್ ಮಾಡಿದ್ದು, ಈಗ ನನಗೂ ನಮ್ಮ ತೋಟಕ್ಕೆ ಬಂದಿದ್ರು, ನಿಮ್ದೇ ಆದ ಒಂದು ಪೇಟೆಂಟ್ ಮಾಡಿ ಅಂತ. ನಾನು ಯಾವುದೇ ಕಾರಣಕ್ಕೆ ಪೇಟೆಂಟ್ ಮಾಡಲ್ಲ ಅಂದೆ. ಯಾವ್ದಾದ್ರು ವ್ಯಾರೈಟಿ ಬಂದ್ರೆ ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಪೇಟೆಂಟ್ ಮಾಡಿದ ತಕ್ಷಣ ಪೇಟೆಂಟ್ ಆಗಿದೆ ಕ್ವಾಲಿಟಿ ಅಂತ ಹೇಳಿ 1ಕ್ಕೆ 4 ಪಟ್ಟು ಗಿಡಕ್ಕೆ ರೈಟ್ ಹೇಳೋದು, ಅದ್ ನಟ್ಕೊಂಡು ಈಗ ಆ ಜಾಗದಲ್ಲಿ ಬಂತು, ಇನ್ನೊಂದ್ ಕಡೆ ಬಂದು ಇದೆಂತದು ಈ ಫೇಲ್, ಇದು ಸುಮ್ಮನೆ ಅವ್ನು ಪೇಟೆಂಟ್ ಮಾಡ್ದ, ಅದೆಲ್ಲ ಅಷ್ಟು ಒಳ್ಳೇದಲ್ಲ. ಪೇಟೆಂಟ್ ನಮಗೆ ರೈತರಿಗೆ ಬೇಡ ಅನಿಸ್ತತೆ ನನಗೆ. ನಾವೇನೋ ಒಂದು ಬೆಳೆ ಅದು, ನನ್ನ ಅನಿಸಿಕೆ ಇದು ಅಷ್ಟೇ. ಪೇಟೆಂಟ್ ಮಾಡ್ಕೊಂಡು ಅವರು ಮತ್ತೆ ಬೇಜಾರ ಮಾಡ್ಕೋಬಾರ್ದು ದಯವಿಟ್ಟು. ನನಗೆ KVK ಅವರು ಶಿವಮೊಗ್ಗದವರು ನಿಮ್ದೇ ಆದ ಒಂದು ಪೇಟೆಂಟ್ ಮಾಡೋಣ ಅಂದ್ರು, ನನಗೆ ಬೇಡ ಅಂದೆ. ಯಾಕೆ ಪೇಟೆಂಟ್ ಮಾಡಿ ನನ್ನ ಜಾಗದಲ್ಲಿ ಚೆನ್ನಾಗಿ ಬಂತು, ನಿಮ್ಮ ಜಾಗದಲ್ಲಿ ಇನ್ನೊಂದು ಜಾತಿ ಚೆನ್ನಾಗಿ ಬರ್ಬೋದು. ಹೌದು, ಆಯ್ತಾ? ಈಗ ರೋಬಸ್ಟಾ ಏರಿಯಾ ಬೇರೆ, ಅರಬಿಕಾ ಏರಿಯಾ ಬೇರೆ. ಹೌದು, ಕರೆಕ್ಟ್ ಕರೆಕ್ಟ್. ಹಾಗೆ ಒಂದೊಂದು ಮಣ್ಣು ಒಂದೊಂದು ಟೆರೆನ್ಗೂ ಡಿಫ್ರೆನ್ಸ್ ಆಗುತ್ತೆ, ಒಂದೊಂದು ವೆದರ್ಗೂ ಡಿಫ್ರೆನ್ಸ್ ಆಗ್ಬೋದು. ಹಾಗಾದ್ರಿಂದ ಪೇಟೆಂಟು ನನಗೇನು ಅಷ್ಟೊಂದು ಸೂಕ್ತ ಅನ್ಸಲ್ಲ. ಹಾಗಾಗಿ ನಾನೇನು ಮಾಡಿಲ್ಲ. ನನಗೂ ಹೇಳಿದ್ರು KVK ಅವರು ಪೇಟೆಂಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. 75ರಲ್ಲಿ ಪನ್ನೀರನ್ನು ಅಷ್ಟು ಜಾಸ್ತಿ ಇರಲಿಲ್ಲ. ಅದನ್ನ ತಂದು ನಟ್ಕೊಂಡು ಈಗ ಆ ಊರಲ್ಲಿ ಎಲ್ಲ ಊರಲ್ಲ, ಈ ನಮ್ಮ ರಾಜ್ಯದಾದ್ಯಂತ ಹಬ್ಬಿದೆ ಅಂತ ಇಟ್ಕೊಳ್ಳಿ, ಅದು ಕರೆಕ್ಟಾಗಿ ಇಳುವರಿ ಬರ್ತಾ ಇದೆ. ಈ ನನಗೂ ಸಾಮಾನ್ಯಕ್ಕೆ 1 ಟನ್ ಎಕರೆಗೆ 1 ಟನ್ನಿಂದ ಸ್ವಲ್ಪ ಜಾಸ್ತಿ, 21 ಟನ್ 20 ಎಕರೆ ನಾನು ಬೆಳೆದಿದ್ರೆ 1 ಟನ್ನು 50 kg ಹೀಗೆ ಅವರೇಜ್ ಆಗಿ. ಕೆಲವು ಬೆಳೆಯಲ್ಲಿ 30 ಒಂದು 50-60 kg ಹಸಿ ಬಂದು 20 kg ಬರ್ಬೋದು, ಆ ಪ್ರಶ್ನೆ ಅಲ್ಲ. ಒಂದು 7 kg 8 kg ಅವರೇಜ್ ಆಗಿ ಬಂದು ನನಗೆ ಬರ್ತಾ ಇದೆ. ಇನ್ನು ಹಾಗಾದ್ರಿಂದ ನಾನು ಬೇರೆದಕ್ಕೆ ಯಾಕೆ ಹೋಗೋದು? ನಿಜವಾಗ್ಲೂ ನಿಮ್ಮ ಪಾಯಿಂಟ್ ನಂಗೆ ಸಿಕ್ತು. P1 ನಿಮಗೆ ಪ್ರೂವ್ ಅನ್ನು ಅದ್ರ ಬಿಟ್ಟು ಯಾವುದೂ ಇಲ್ಲ ಅಂತ. ಮತ್ತೆ ಇನ್ನೊಂದು ನಾನು ಹೇಳ್ತೀನಿ,
ನಿಮ್ಮದು ಜರ್ನಿ ಎಲ್ಲ ಫುಲ್ ಕೇಳಿದೆ ನಾನು. ತುಂಬ ಖುಷಿ ಆಯ್ತು ನನಗೆ ಮಾತ್ರ. ಯಾಕೆಂತಂದರೆ ಇನ್ಸ್ಪೈರ್, ಎಷ್ಟು ಜನ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗ್ತಾರೆ ಅಂತ, ಮೇಯ್ನ್ ಯಂಗ್ಸ್ಟರ್ಸ್ ಎಲ್ಲ. ಮತ್ತು ಇನ್ನೊಂದು, ನಿಮ್ದು ಇಷ್ಟು ವರ್ಷ ಜರ್ನಿ, ನೀವು ನಿಜವಾಗ್ಲೂ 30 ವರ್ಷದಾಗ ನೀವೇನು ಅಂದ್ಕೊಂಡಿರಲ್ಲ ಇಲ್ಲಿಗೆ ಬಂದು ದೇವ್ರು ನಿಲ್ಲಿಸ್ತಾರೆ ನಿಮ್ಮನ್ನ ಅಂತ. ಈ ಚಿಕ್ಕದಾಗಿ ನೀವೊಂದು ಏನು ಹೇಳಬೇಕಾದ್ರೆ ನಿಮ್ಮ ಜರ್ನಿ ಹೆಂಗಿತ್ತು ಸ್ಟಾರ್ಟಿಂಗಿಂದ ಲಾಸ್ಟ್ ತನಕ? ಈಗ ಲೈಫು ನನಗನ್ಸೋದು, ಈ ಸಾಮಾನ್ಯಕ್ಕೆ ನಾವು ಚಿಕ್ಕ ಹುಡುಗರು ಇದ್ದಾಗ ಹೇಳ್ತಿದ್ರು, ಅಮೇರಿಕಾದಾಗೆ ಮನ್ಯಾಗ ಕೂತ್ಕೊಂಡು ಇದು ಪಿಕ್ಚರ್ ನೋಡ್ತಾರಂತೆ ಅಮೇರಿಕಾದಾಗ, ಮತ್ತೆಲ್ಲೂ ಅಲ್ಲ. ಹೌದು. ಆಮೇಲೆ ಅಮೇರಿಕಾದಲ್ಲಿ ಮನೆಗೊಂದು ಕಾರ್ ಇದೆ ಅಂತೆ, ಪ್ರತಿ ಮನೆ ಕಾರ್ ಅಂತೆ, ಎಷ್ಟು ಜನ ಇದ್ದಾರೆ ಅಷ್ಟು ಜನ ಕಾರ್ ಇದೆ ಅಂತೆ ಅಂತ. ಇದೆಲ್ಲ ಕೇಳಿ ನಾವು ಆಶ್ಚರ್ಯ ಪಡ್ತಿದ್ವಿ. ಆದರೆ ಈಗ ನಾವು ನಮ್ಮ ವಯಸ್ಸಲ್ಲಿ ಎಲ್ಲರೂ ನಾವು ಈಗ ಕೂಲಿ ಮಾಡೋರಾಗಲಿ ಕೃಷಿಕರಾಗಲಿ ಎಲ್ಲರೂ ವೆಹಿಕಲ್ಸ್ ಇಟ್ಕೊಂಡು ಈಗ ನಾವು ಮಾಡ್ತಾ ಇರೋ ಜೀವನ ಈಗ ಕಷ್ಟ ಅಂತ ಇದ್ದಾರೆ. ಆದರೆ 1000 ಪಟ್ಟು ಈಗಿನ ಜೀವನ ಮೇಲು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೂಪರ್. ಎಲ್ಲರೂ ಸುಖವಾಗಿದ್ದಾರೆ. ಕೃಷಿಯಲ್ಲಿ ನಮಗೆ ಲೇಬರ್ ಕಷ್ಟ ಇರ್ಬೋದು, ಆದರೆ ಆರ್ಥಿಕವಾಗಿ ಸರಿಯಾಗಿ ಕೃಷಿ ಮಾಡ್ಕೊಂಡ್ರೆ ನಾವು ಸುಖವಾಗಿರ್ತೀವಿ, ಭಾಳ ಸುಖವಾಗಿ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು. ಮತ್ತು ನಿಮಗೂ ಒಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ನಾವು ಈ ಪಾಡ್ಕಾಸ್ಟಿಂದ ನಾವೇನು ಕಲಿಬೇಕು ಅಂತಂದರೆ, ಒಬ್ಬ ಮನುಷ್ಯ ನಾವು ಏನಾದರೂ ನಾವು ಮಾಡಬೇಕು ಅಂತಂದರೆ 100% ಮಾಡ್ಬೋದು. ಯಾರಿಗೆ ಅಂತಾನೆ ನೀವು ಏನಂತ ಒಂದು ಏಮ್ ಇಟ್ಕೊಂಡು ನೀವು ಮಾಡಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್. ಇಲ್ಲಿಗೆ ಪಾಡ್ಕಾಸ್ಟ್ ನಾನು ಎಂಡ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಎಂಡ್ ಮಾಡಿದ್ದೀವಿ ವೀಡಿಯೋಸ್ ಎಲ್ಲ, ಅದರಿಂದ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಸರ್ ನಿಮ್ಮ ಆಶೀರ್ವಾದ ಇರಲಿ, ಎಲ್ಲರದ್ದು ಇರಲಿ, ಚೆನ್ನಾಗಿ ಬೆಳೆದ್ಬಿಟ್ಟು ಎಲ್ಲರಿಗೂ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಆಶೀರ್ವಾದ ನಿಮಗೆ, ದೇವ್ರ ದಯೆ ಇರಲಿ. ಥ್ಯಾಂಕ್ ಯು ಸರ್. ಇದೇ ಮುಂದೆ ಅರಿಲಿ ಅಂತ ಆಶಿಸುತ್ತಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.